4 ಅಂತ ಇಲ್ಲಿ ಪೇಂಟಲ್ಲಿ ಬರ್ತಿದ್ದೀನಿ ನೋಡಿ. ಸೊ ಇವಾಗ ಇವ್ನಿಗೆ 10 ವರ್ಷ ನಡೀತಾ ಇದೆ. 6 ವರ್ಷದ ಹಿಂದೆ ನೆನಪು ಇದು, ಹಂಗೆ ಇಟ್ಟಿದ್ದೀನಿ. ಸೊ ಅವ್ನ ಕೈ ಇದು ಇವತ್ತು ನೋಡಿ, ಇಷ್ಟು ಚಿಕ್ಕ ಕೈ. ಇವಾಗ ಹೇಳ್ತವನೆ ಯಾರನ್ನ ಪಾಪು ಕೈ ಇದು ನಂದಲ್ಲ ಅಂತ ಹೇಳ್ತವನೆ. ಇವಾಗ ಫ್ಯಾಷನ್ ಇದು ಪ್ರಿನ್ಸಸ್ ಕಟ್ ಎಲ್ಲ ಫ್ಯಾಷನ್ನು. ಸೊ ಎರಡೂ ಕಲ್ತಿದ್ದೆ ನಾನು. ಹೆಂಗೋ ಹೊಲ್ಬಿಟ್ಟೆ, ನನ್ನ ಬ್ಲೌಸ್ ನಾನೇ ಹೊಲ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಯಾವತ್ತೂ ಯಾರಿಗೂ ದುಡ್ಡು ಕೊಟ್ಟು ಹೊಲಿಸ್ತಾ ಇರಲಿಲ್ಲ ನಾನು. ಉಯ್ಯಾಲೇನೋ ಏನೋ ಹೇಳ್ತಾರಲ್ಲ, ಅದು ಹಿಂಗೆ ಹಾಕ್ಬಿಟ್ಟು ತೂಗೋದು, ಕಟ್ಬಿಟ್ಟು ಅವನ್ನ ಇದ್ರೊಳಗಡೆ ಹಾಕ್ಬಿಟ್ಟು ತೂಗಿಸ್ತಾ ಇದ್ದೆ. ಅವ್ನು ಬೆಳೆಯೋವರೆಗೂ ಇದರಲ್ಲೇ ಇದಾಗಿದ್ದು. ಇವೆರಡು ಸೀರೆ ನಮ್ಮ ಅಮ್ಮಂದು ಅಂತ ಹೇಳ್ಬಿಟ್ಟು ನೆನಪಿಗೆ ಇಟ್ಕೊಂಡಿದ್ದೀನಿ. ನನ್ನ ಫಸ್ಟ್ ಜೀನ್ಸು ನೆನಪು ಇದು, ಅದಕ್ಕೆ ಹಂಗೆ ಇಟ್ಟಿದ್ದೀನಿ, ಯಾರಿಗೂ ಕೊಡದೆ. ಕಳ್ತಾ ಇದೆ, ನಾನು ಬಿಟ್ಟೋಗಿದೆ. ವಾ ಯಾಕಲ್ಲಿ ನಾನೆಲ್ಲ ಬಿಟ್ಟೋಗಿದ್ದೆ? ನೀನು ತಾನೇ ಟ್ರಿಪ್ಪಿಗೆ ಎಂಜಾಯ್ ಮಾಡ್ಕೊಂಡು ಬಿಟ್ಟೋಗಿದ್ದು. ನಾನೆಲ್ಲ ಹೋಗಿದ್ದೆ ಬಿಟ್ಟು? ನೀನೇ ಬಿಟ್ಟೋಗಿದ್ದು. ನಾನು ಮಾಮೂಲಿ ಸ್ಟಾಲಿಗೆ ಹೋಗಿದ್ದೆ. ನಾನು ಶೇಪ್ ನೋಡಿ ಹೆಂಗಿದೆ ಅಂತ, ಟಿಯರ್ ಡ್ರಾಪ್ ಥರ ಒಂದು ಶೇಪ್ ಕೊಟ್ಬಿಟ್ಟು ಅದ್ರ ಮೇಲೆ ಈ ಡಿಸೈನ್ ಮಾಡಿ, ಆಮೇಲೆ ಫ್ಲವರ್ ತಗೊಂಡು ಬಂದು ಅದನ್ನು ಎಕ್ಸ್ಟ್ರಾ ಬಟ್ಟೆ ಅಂತಂದು ಇಲ್ಲ ಹಾಕಿ, ಇನ್ನೊಂದು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಇಲ್ಲ ಹಾಕಿ, ಒಂಥರ ಪ್ಯಾಚ್ ವರ್ಕ್ ಇದು. ಬಟ್ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ಓ ಹೆಂಗೈತೆ ನೋಡಿ ಚಾಕ್ಲೇಟು. ವಾ ಅಯ್ಯೋ, ನಾನು ಜುಮ್ಕಾ ಮೋಲ್ಡ್ ತೆಗಿತೀನಲ್ಲಮ್ಮ, ಹಂಗೈತಲ್ಲ. ಹಿಂಗೆ ತಾನೇ ಜುಮ್ಕಾ ಮೋಲ್ಡ್ ಡಿಸೈನ್ ಮಾಡೋದು ನಾನು. ಸೇಮ್ ಜುಮ್ಕೋ ಥರನೇ ಐತೆ. ಇದಕ್ಕೆ ಒಂದು ಇದನ್ನ ಹಾಕ್ಬಿಡೋಣ, ಪಿನ್ ಹಾಕ್ಬಿಡೋಣ, ಜುಮ್ಕಾ ಆಗ್ಬಿಡುತ್ತೆ. ಇಲ್ಲಿ ಓದಬೇಕಾದ್ರೆ ಒಂದ್ಸರಿ ಕಾಲೇಜ್ ಡೇ ನಡೀತಾ ಇತ್ತು. ನಮ್ಮ ಅಮ್ಮನ ಹತ್ರ ರೇಷ್ಮೆ ಸೀರೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಎಳ್ಕೊಂಡು ಕೂತಿದ್ದೆ. ನಿನ್ನ ಹತ್ರ ಒಂದು ಒಳ್ಳೆ ಸೀರೆ ಇಲ್ಲ, ನಾನು ಯಾರ ಹತ್ರ ಇಸ್ಕೊಂಡು ಹೋಗಿ ಹಾಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು. ಆದರೆ ಕೊಟ್ಬಿಟ್ಟು ಹೊಲ್ದಿರೋವಂಥದ್ದು. ಸೊ ಇದು ಎಕ್ಸ್ಟ್ರಾ ತಗೊಂಡು ಬಂದು ಈ ಡಿಸೈನ್ ಮಾಡಿ, ಇಲ್ಲಿ ಪಿಂಕ್ ಕಲರ್ದೊಂದು ಪೀಸ್ನ ಕೊಟ್ಟು ಹೊಲಿದು. ಸೊ ಇದು ನೋಡೋವಾಗೆ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಈ ಡಿಸೈನು. ಅಷ್ಟು ಹೊಲೆ ಕೊಡೋಣ. ಆಮೇಲೆ ಇದಕ್ಕೆ ಕುಚ್ಚೆಲ್ಲ ಹಾಕಿದ್ದೀನಲ್ಲ, ನಾನೇ ಹಾಕೊಂಡಿರೋವಂಥದ್ದು ಕುಚ್ಚು. ಸೊ ನನಗೆ ಬರ್ತಾನೆ ಇರಲಿಲ್ಲ. ಬಟ್ ಏನೋ ಒಂದು ಟ್ರೈಯಲ್ಲಿ ನೋಡಿ ಅವಾಗ ಯೂಟ್ಯೂಬು ಇಲ್ಲ, ಎಂಥದ್ದು ಇಲ್ಲ ಬಿಡಿ. ನಾವು ಫೋನೇ ನೋಡ್ತಾ ಇರಲಿಲ್ಲ ಅವಾಗೆಲ್ಲ. ಸ್ಕ್ರೀನ್ ಟಚೆಲ್ಲ ಎಲ್ಲಿ ಸಿಗ್ತಾಯಿತ್ತು ನಮಗೆ. ಫ್ಯಾಷನ್ ಇದು ಪ್ರಿನ್ಸಸ್ ಕಟ್ ಎಲ್ಲ ಫ್ಯಾಷನ್ನು. ಸೊ ಎರಡೂ ಕಲ್ತಿದ್ದೆ ನಾನು. ಹೆಂಗೋ ಹೊಲ್ಬಿಟ್ಟೆ, ನನ್ನ ಬ್ಲೌಸ್ ನಾನೇ ಹೊಲ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಯಾವತ್ತೂ ಯಾರಿಗೂ ದುಡ್ಡು ಕೊಟ್ಟು ಹೊಲಿಸ್ತಾ ಇರಲಿಲ್ಲ ನಾನು. ಯಾಕೆ ಅಳ್ತಾ ಇದ್ದೆ? ಏನಾಯ್ತು? ಯಾಕ ಹೋಗಿದ್ಯಲ್ಲ, ಸುಳ್ಳೆಲ್ಲ ಹೇಳ್ದೆ. ಅಲ್ಲ ಟ್ರಿಪ್ಪಿಂದ ಬಂದು ನಾನು ಸ್ಟಾಲಿಂದ ಸಾಕಾಗೈತೆ. ಅದಕ್ಕೆ ಬಂದಿಲ್ವಾ ಹೇಳು? ಅದಕ್ಕೆ ಬಂದಿಲ್ಲ. ಮಿಸ್ಸಿಗೆ ಫೋನ್ ಮಾಡಿದ್ದೆ 1 ಗಂಟೆಯಲ್ಲಿ. ಮಿಸ್ಸು ಬೇರೆ ಸಾಕಾಗ್ಬಿಟ್ಟಿತ್ತಲ್ವಾ, ಮಲ್ಕೊಳ್ಳೋದು ಸುಮ್ಮನೆ ಅದ. ಅವರು ಮಲ್ಕೊಳ್ಳಿ ಬಿಡಿ ಇಲ್ಲೇ ಅಂತಂದರು. ನಾನು ಮೇಲೆ ಸುಮ್ಮನೆ ಬಂದೆ. ಬ್ಯಾಟ್ರಿ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಎಣ್ಣೆ ಇದಕ್ಕೆ ಮನೆಯಿಂದ ಸ್ವಲ್ಪ ದೂರ ಬರೋ ಹೊತ್ತಿಗೆ ಬ್ಯಾಟ್ರಿ ಖಾಲಿ ಆಗಿಬಿಡ್ತು. ತೊಳ್ಕೊಂಡು ಬಂದಿದ್ದಾಯ್ತು ಮನೆಗೆ. ಯಾರು? ನಾನೇ, ಇನ್ಯಾರು? ಮತ್ತೆ ಲಗೇಜ್ ಜೊತೆ ತೊಳ್ಕೊಂಡು ಬಂದಿದ್ದಾಯಿತು. ಆಮೇಲೆ ಬಂದು ಬೇರೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ಇದು ಮಾಡೋಣ ಅನ್ನೋ ಹೊತ್ತಿಗೆ ಮಿಸ್ಸು ಪಾಪ ಅವ್ರಿಗೂ ಸಾಕಾಗಿತ್ತಲ್ಲ, ಬೇಡ ಬರ್ತಾನೆ ಬಿಡಿ ಕಳಿಸ್ತೀನಿ ಅಂತಂದರು. ನನಗೆ ಗೊತ್ತಿಲ್ಲ, ಬರಬೇಕಾಗಿತ್ತು. ಹೇಳ್ತಾ ಇಲ್ವಾ, ಅಷ್ಟು ಸಾಕಾಗಿ ಬಂದಿದ್ರು ಒಂಚೂರು ಮಮ್ಮಿನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀನು ನನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀನು ಏನಾಗದೆ ಅಂತ ಅರ್ಥ ಮಾಡ್ಕೋಬೇಕು. ನಾನು ತಾನೇ ಒಬ್ಬಳೇ ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಒಂಚೂರಾದರೂ ಬರೆಯೋದೇ ಬೇಡ. ಯಾರು ಬಿಟ್ಟೋಗಿ ಬಂದಿದ್ದು ಅವ್ರ ಮನೇಲಿ? ನನಗೆ ಬಂದಿಲ್ಲ. ನಾನೆಲ್ಲಿ ಬಿಟ್ಟೋಗಿದ್ದೆ? ನೀನು ಯಾಕೆ ಟ್ರಿಪ್ಪಿಗೆ ಹೋಗ್ಬೇಕಾಯ್ತು? ಸುಳ್ಳು ಆಯ್ತು ಬಿಡು, ಇನ್ಮೇಲೆ ಟ್ರಿಪ್ ಆದರೆ ಕ್ಯಾನ್ಸಲ್ ಮಾಡಿ ಫಸ್ಟು ಅಂತ ಹೇಳ್ತೀನಿ. ಟ್ರಿಪ್ಗೆ ಹೋಗ್ಬಿಟ್ಟೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ಬಿಟ್ಟು, ನಾನು ರಾತ್ರಿ 11 ಗಂಟೆ ಆದರೂ ಅಲ್ಲೇ ಇದ್ದೀನಿ. ಮೆಟ್ರೋ ಇಲ್ಲ, ಏನಿಲ್ಲ, ರೋಡ್ ಮೇಲೆ ಬರಬೇಕು, ಗೊತ್ತಾಗಲ್ವ? ಯಾರ ಜೊತೆ ಬಂದೆ? ಅಂಕಲು ಬಂದಿಲ್ಲ. ಈ ಅಂಕಲಾಗಿ ಬಂದಿಲ್ಲ. ಹ್ಞೂ, ಆಟೋ ಹಾಕೊಂಡು ಬಂದಿದ್ದು ನಾನು. ಮತ್ತು ಅಂಕಲ್ ಹೇಳಿ? ಅಂಕಲ್ ಯಾಕೆ ಇಲ್ಲಿರ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಅಯ್ಯೋ ಮಮ್ಮಿ, ಅಂಕಲ್ ಜೊತೆ ಬಂದ. ಅಂಕಲ್ ಆಟೋದಲ್ಲ, ಮತ್ತು ಅವ್ರ ಕೈ ದುಃಖಸ್ಕೋಬೇಕು ತಾನೆ. ಅವರೇ ದುಃಖಂಡು ಬಂದ್ರು ಇಲ್ಲಿ. ಆಟೋ ಅಲ್ಲಿ ಇಳಿಸ್ಬಿಟ್ಟು ರೋಡ್ ದಾಟಕ್ಕಾಗಲಿಲ್ಲ, ಅಲ್ಲೇ ನಿಂತೋಗ್ಬಿಟ್ಟು ಆ ಕಡೆ ದುಃಖಂಡು ಬಂದು ಇಲ್ಲಿ ಸ್ವಲ್ಪ ದುಡ್ಡು ನಾನೇ ಸ್ವಲ್ಪ ನಿಧಾನ ಮುಕ್ಕೊಬಂದೆ. ಆಟೋನ ಬಿಟ್ಟು ಬರೋಕ್ಕಾಗಲ್ವಲ್ಲ, ಲಗೇಜಲ್ಲಿ ಅಲ್ಲೇ ಇರುತ್ತೆ. ಹಂಗೆ ಹೋಗಿ. ಯಾಕೆ ಅಳ್ತಾ ಇದೆ? ನಾನು ಬಿಟ್ಟೋಗಿದೆ. ವಾ ಯಾಕಲ್ಲಿ ನಾನೆಲ್ಲ ಬಿಟ್ಟೋಗಿದ್ದೆ? ನೀನು ತಾನೇ ಟ್ರಿಪ್ಪಿಗೆ ಎಂಜಾಯ್ ಮಾಡ್ಕೊಂಡು ಬಿಟ್ಟೋಗಿದ್ದು. ನಾನೆಲ್ಲ ಹೋಗಿದ್ದೆ ಬಿಟ್ಟು? ನೀನೇ ಬಿಟ್ಟೋಗಿದ್ದು. ನಾನು ಮಾಮೂಲಿ ಸ್ಟಾಲಿಗೆ ಹೋಗಿದ್ದೆ. ಇದು ಎಲ್ಲೋದ್ರೂ ನನ್ನ ಬ್ಯಾಗಲ್ಲೇ ಇರುತ್ತೆ. ಅಂದರೆ ನಾನು ಯಾವುದೇ ಮನೆಗೆ ಶಿಫ್ಟ್ ಮಾಡಿ ಏನೇ ಒಂದು ಇದು ಬಂದರೂ 2 ಸೀರೆನ ಎಲ್ಲೂ ಬಿಡೋಲ್ಲ ನಾವು. ಇವೆರಡು ನೆನಪಿಗೆ ಇಟ್ಕೊಂಡಿರೋವಂಥ ಸೀರೆಗಳು. ನಮ್ಮ ಅಮ್ಮ ಯಾವಾಗಲೂ ಹಾಕೊಳ್ಳೋವಂಥ ಸೀರೆ ಇದು.
ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದ್ರ ಬ್ಲೌಸು ಏನಾಯ್ತು ಗೊತ್ತಿಲ್ಲ ನನಗೆ. ಬಿಟ್ಟೋಗ್ಬಿಟ್ಟಿದ್ದೆ ನೀನೇ ಮೈಸೂರಿಗೆ ಯಾಕೆ ಹೋಗಿದ್ದಿ ನೀನು? ಟ್ರಿಪ್ ಅಂತ ಹೋದೆ, ಹೋಗಿದ್ಯಾ? ಅದಕ್ಕೆ ಕಳಿಸ್ಬಿಟ್ಟು ನಾನೇ ದುಡ್ಡು ಪೇ ಮಾಡಿದ್ದೆ ಬಲವಂತವಾಗಿ ಅಲ್ವಾ? ಆಯ್ತಾಯ್ತು, ಇನ್ನೊಂದ್ಸಾರಿ ಎಲ್ಲ ಕೇಳ್ತಾರೆ ಹೋಗು ಅಂತ ದುಡ್ಡು ಪೇ ಮಾಡಿದ್ದು. ಓಹ್, ನಾನೇ ಹೋಗು ಅಂತ ಹೇಳ್ಬಿಟ್ಟು ದುಡ್ಡು ಪೇ ಮಾಡಿಬಿಟ್ಟು ನಿನ್ನ ತೊಗೊಂಡೋಗ್ಬಿಟ್ಟು ಅಲ್ಲೇ ಬಿಸಾಕ್ಬಿಟ್ಟು ಬಂದ್ಬಿಟ್ನಾ, ಎಸ್ಬಿಟ್ಟು ಬಂದ್ಬಿಟ್ನಾ? ಇಂಥ ನಾಟಕಕ್ಕೆ ಏನು ಕಮ್ಮಿ ಇಲ್ಲ ನೀನು. ಗಳೆ ತಳ್ತೈತೆ ಬೇಬಿ ಬೇಬಿ ಬೇಕು ಬೇಬಿ ಆಯ್ತಾ, ನಾನು ಬರ್ತಿದ್ದಿ ಬೇಬಿ ಆಯ್ತಾ. ಟ್ರಿಪ್ಪೆಲ್ಲ ಹೊಡೆದಾದ್ಮೇಲೆ ಜ್ಞಾಪನಕ್ಕೆ ಬಂತು ಮಮ್ಮಿ, ಅಲ್ಲಿವರೆಗೂ ಜ್ಞಾಪನಕ್ಕೆ ಬಂದಿಲ್ಲ. ನಿನ್ನ ಮ್ಯಾಮ್ ಹೇಳಿದೆ ನಮಗೆ ಏನಂತ ಇಳಿಸ್ಕೋತೀನಿ ಅಂತ ಹೇಳಿದ್ದಿದ್ನಲ್ಲ. ಯಾವಾಗ ಹೇಳಿದ್ದೆ? ವಾಪಸ್ ಹೋಗ್ಬಿಟ್ಟು ನೀನು ಒಳಗೆ ಹೋದ್ಮೇಲೆ ನಾನು ನಿಮ್ಮ ಮಿಸ್ಸು ನೀವು ದಿನ ಮಾಡ್ತೀನಲ್ಲ, ಆ ಮಿಸ್ಸು ಯಾರಪ್ಪ ಅಲ್ಲಿ ಇರ್ತಾರಲ್ಲ ಅವ್ರಿಗೆ ಹೇಳಿದ್ಕೆ HMM ಹತ್ರ ಮಾತಾಡಿ ಅಂದರು. ಆಫೀಸ್ ರೂಮಲ್ಲಿ ಕೂತಿರಲ್ಲ HMM, ಈ ಕಡೆನೇ ಇದೈತಲ್ಲ ಆಫೀಸ್ ರೂಮು, ಅದೇ ತಾನೇ ಈ ಕಡೆ ಇದ್ದಿದ್ದೇನೆ ಆಫೀಸ್ ರೂಮು, ಗ್ಲಾಸ್ ಐತಲ್ಲ. ಮತ್ತು ಅದು ಹೆಂಗೆ ಆಫೀಸ್ ರೂಮ್ ಅಂತ ನನಗೆ ಗೊತ್ತಿತ್ತಾ? ನೆನ್ನೆನೇ ಗೊತ್ತಾಗಿತ್ತು ನನಗೆ. ಹೋಗಿ ಅದನ್ನು ತೆಗೆದ್ರು ಅವರು. ಆಮೇಲೆ ಮಾತಾಡಿದೆ, ಮ್ಯಾಮ್ ಈ ಥರ ಇಳಿಸ್ಕೊತೀನಿ, ಸ್ಟಾಲ್ ಐತೆ ನನಗೆ ಅಂತ. ಆಮೇಲೆ ಸರಿ ಇಳಿಸ್ತೀವಿ, ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ನೋಡಿದ್ರೆ ಅಲ್ಲಿ ಮೈಸೂರು ರೋಡಲ್ವಾ, ಹೈವೇ ರೋಡು ಆಗಲ್ಲ ಅಂತ ಹೇಳಿದ್ರು. ಪಾಪ ನಾವು ನನಗೆ ಇಳಿಸ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂತ ಹಂಗೆ ಹೇಳಿದ್ರು. ಅದಕ್ಕೆ ಹೋಗ್ಲಿ ಬಿಡು ಅಂತ ಹಿಂಗೆ ಬಂದಿದ್ದು. ಏನು ಒಂದು ದಿನ ಮಮ್ಮಿ ಇಲ್ಲಾಂದರೆ ಇರೋಕ್ಕಾಗೋದೇ ಇಲ್ಲ. ಮತ್ತು ಅಲ್ಲಿ 2 ವರ್ಷ ಇದ್ದೆ, ಹೆಂಗಿದ್ದೆ? 2 ವರ್ಷ ಇಲ್ಲಿದೆ. ನೀನು 2 ವರ್ಷ ತಾನೆ ಅವ್ರ ಮನೇಲಿ ಇದ್ದಿದ್ದು ನೀನು. ಹೆಂಗಿದ್ದಾವೆ ಅದೆಲ್ಲ ಕತೆ ಹೇಳ್ಬಿಡ ನೀನು. ಅವಾಗ ಮಮ್ಮಿ ಬೇಕಾಗಿರ್ಲಿಲ್ವಾ? ಇವಾಗ ಬಂದ್ಬಿಡ್ತಿ ಮಮ್ಮಿ ಅಂತ. ಅಯ್ಯವ್ವ ಆ ಕಡೆ ಸಿಗ್ತಾನ ನಾನು. ಅಯ್ಯಪ್ಪ ಬೇಡಪ್ಪ ಸಾಕು, ಮೈ ಎಲ್ಲ ಇಕ್ಬಿಡ್ತದೆ. ಅಯ್ಯವ್ವ ಮೈ ಇಚ್ಕಿ ಪಿಚ್ಕಿ ಮಾಡ್ಬಿಡ್ತೀನಿ. ನಾನು ಇಚ್ಕಿ ಪಿಚ್ಕಿ ಮಾಡಿಬಿಡ್ತೀನಿ ನೋಡಿ ಹಿಂಗೆ ಇಟ್ಕೊಂಡು. ಸರಿ ಒಂದು ದಿನಕ್ಕೆ ಹಿಂಗೆ ಮಾಡ್ತೀಯಲ್ಲ, ನೀನು ಏನಾರು ವಾರಗಟ್ಲೆ ಎಲ್ಲಾರು ಹೋದ್ರೆ ಏನಾಗುತ್ತೆ? ನನಗೆ ಆಗಲ್ಲ. ಆಗಿಲ್ಲ. ಮಮ್ಮಿ ಇಲ್ಲಾಂದ್ರೂ ಬದುಕೋದು ಕಲ್ತ್ಕೋಬೇಕು, ನೀನು ಕಲ್ತ್ಕೋಬೇಕು, ಧೈರ್ಯ ತಗೋಬೇಕು. ಇಲ್ಲ ನಮ್ಮ ಮಮ್ಮಿ ಇಲ್ಲ ತಾನೇ ಇವತ್ತು, ನನ್ನ ಕೆಲಸ ನಾನೇ ಮಾಡ್ಕೊಂಡು ಹೋಗ್ತೀನಿ, ನಾನು ಒಬ್ಬನೇ ಇರ್ತೀನಿ ಅಂತ ಧೈರ್ಯವಾಗಿರ್ಬೇಕು. ಅಂದ್ಬಿಟ್ರೆ ಒಬ್ಬನೇ ಇರೋದು ಅಭ್ಯಾಸ ಮಾಡು, ಗೊತ್ತಾಯ್ತಾ? ನಾನು ಇವಾಗ ನೋಡು, ನನಗೆ ಯಾರೂ ಇಲ್ಲ ತಾನೆ, ನಾನು ಒಬ್ಬಳೇ ಇದ್ದೀನಿ ತಾನೆ. ನಾನು ಒಬ್ಬಳೇ ಇಲ್ವಾ? ನಾನು ಒಬ್ಬಳೇ, ನೀನಿಲ್ಲದೆ ಇದ್ದೆ ನಾನು. 2 ವರ್ಷ ಇದ್ದೆ ತಾನೆ, ಒಬ್ಬಳೇ ಇದ್ದೆ ನಾನು. ಇದ್ದೆ ತಾನೆ. ಬಂದಲ್ವಾ? ಬಂದವರು ಮತ್ತೆ ಕೀ ಯಾರಕ್ಕೆದಲ್ಲಿ ನಾನೇ ಇವಲ್ಲಿ ಯಾಕಂದ್ರೆ ಎತ್ತಿಲ್ಲವು. ನಾವು ನಿಂಗೋಸ್ಕರ ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿರೋದು. ಬೀಳಿಸ್ಬೇಡ್ದು ಈಗ, ಬೆಳಗ್ಗೆ ತಿನ್ಬೇಡ, ಅಲ್ಲಿ ಉಳ್ಕಲಾಗ್ಬಿಡ್ತೈತೆ. ಹೆಂಗೈತೆ ಅಮೇರಿಕಾ ಚಾಕ್ಲೇಟ್ ಅಂತಪ್ಪ ಅದು. ಈಗ ನನ್ನ ಬೈಕಾಗಿ ಬಂದೆ, ಈಗ ಬೆಳಗ್ಗೆ ತಿನ್ನೋ ನಾನು ಕೊಡಲಿ. ಓ ಹೆಂಗೈತೆ ನೋಡಿ ಚಾಕ್ಲೇಟು. ವಾ ಅಯ್ಯೋ, ನಾನು ಜುಮ್ಕಾ ಮೋಲ್ಡ್ ತೆಗಿತೀನಲ್ಲಮ್ಮ, ಹಂಗೈತಲ್ಲ. ಹಿಂಗೆ ತಾನೇ ಜುಮ್ಕಾ ಮೋಲ್ಡ್ ಡಿಸೈನ್ ಮಾಡೋದು ನಾನು. ಸೇಮ್ ಜುಮ್ಕೋ ಥರನೇ ಐತೆ. ಇದಕ್ಕೆ ಒಂದು ಇದನ್ನ ಹಾಕ್ಬಿಡೋಣ, UPನ ಹಾಕ್ಬಿಡೋಣ, ಜುಮ್ಕಾ ಆಗ್ಬಿಡುತ್ತೆ. ಅಯ್ಯೋ, ನಾನು ಇದೆಲ್ಲ ಮಾಡ್ತೀನಲ್ಲ ಮಣ್ಣಿಂದು, ಈ ಕಲ್ಲರ್ ಅದೇ ಥರ ಇರುತ್ತಲ್ಲ, ಇದೇನು ಚಾಕ್ಲೇಟ್ ಥರ ಐತೆ ಮಣ್ಣು ಅಂತ ಕೇಳ್ತಾರೆ ನನಗೆ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಫುಲ್ ನೈಸ್ ಬಂದ್ಬಿಡುತ್ತೆ ಇದೇ ಥರ. ಯಾವುದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಆದರೆ ಅದು ಮಣ್ಣು, ಇದು ಚಾಕ್ಲೇಟು ಅಷ್ಟೇ. ಚೆನ್ನಾಯ್ತಲ್ಲ ನೋಡು. ಅದು ಮಿಕ್ಸ್ಚರು ಎಲ್ಲ ಕೊಟ್ಟವ್ರೆ. ಆ ಬ್ಯಾಗ್ ಒಂದು ಯೂಸ್ ಆಗುತ್ತೆ, ಟ್ರಾಲಿ ಬ್ಯಾಗ್ ಅದು. ಅದನ್ನು ಕೂಡ ನನಗೆ ನಿನ್ನೆ ಕೊಟ್ಟರು. ಪಾಪ ಊಟ ಎಲ್ಲ ತೊಗೊಂಡು ಕೊಟ್ಟಿದ್ರು ಇನ್ನೊಬ್ಬರು ಸಬ್ಸ್ಕ್ರೈಬರು. ಆ್ಯಕ್ಚುಲಿ ಅಲ್ಲಿರೋರು ವೀಡಿಯೋ ನೋಡ್ತಾರಂತೆ, ಅಷ್ಟೊಂದು ಜನ ಪರಿಚಯ ಇಲ್ಲ. ಯಾಕಂದರೆ 2 ಇಯರ್ಸ್ ಆಯಿತು ನಾನು ಬ್ರಿಗೇಡ್ ಪೊನ್ನಾರಮ್ಮ ಅಪಾರ್ಟ್ಮೆಂಟ್ ಬಿಟ್ಟು. ಸೊ ಅದಕ್ಕೆ ಮುಂಚೆನೂ ಅಷ್ಟೇ, ಜಸ್ಟ್ ವೀಲ್ಚೇರಲ್ಲಿ ಹೋಗ್ತಾಯಿದ್ದೆ. ಅಷ್ಟೆಲ್ಲ ಆ್ಯಕ್ಟಿವ್ ಇರಲಿಲ್ಲ, ಯಾಕಂದರೆ ಅಲ್ಲಿ ಬೆಡ್ ರಿಡನ್ ನಾನು. 4 ವರ್ಷ ನನ್ನ ಹತ್ರ ಅಷ್ಟು ಬೈಕೇನೂ ಇರಲಿಲ್ಲ. ಬೈಕ್ ಬಂದು ಒಂದು ವರ್ಷದ ಗಂಟನೂ ಇರಲಿಲ್ಲ ಬಿಡಿ ಅಲ್ಲಿ. ಬಂದ್ಬಿಟ್ಟೆ ಮಮ್ಮಿ ತಿನ್ನು. ಗೋಡಂಬಿ ಎಲ್ಲ ಹಾಕೊಡ್ತೀನಿ ಒಳಗಡೆ. ಒಳಗಡೆ ಗೋಡಂಬಿ ಹಾಕೋದ?
ನೋಡಿ ಇಲ್ಲಿ ನೋಡಿ ವೈಟ್ ಕಲರ್ ಇಲ್ವಾ ಇಲ್ಲಿ ಇದ್ರೊಳಗಡೆ ತಿನ್ನಿ ಗೋಡಂಬಿಯಿಂದ ಆಗಲ್ಲ ನನಗೆ. ಸುಮ್ಮನೆ ಅಂದೆ ಅದು ಇದು ಪೀನಟ್ಸ್ ಸುಳ್ಳು ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ತಿಳಿಸ್ಬಿಟ್ಟಲ್ಲ. ಹೆಂಗೈತಾ? ಚೆನ್ನಾಗೈತಲ್ವಾ? ಅಂದೆ ನಾನು ಚೆನ್ನಾಗಿರುತ್ತೆ ಅಂತ. ಬೆಳಗ್ಗೆ ಎದ್ಬಿಟ್ಟು ಇದನ್ನು ತಿಂತಾರಾ? ಹಾಂ, ಬ್ರಷ್ ಮಾಡಿದ್ದೆ. ಬ್ರಷ್ ಮಾಡಿಬಿಟ್ರೆ ಊಟ ತಿನ್ನೋದು ಬಿಟ್ಬಿಟ್ಟು ಸ್ವಚ್ಛ ತಿಂತಾರ? ಎಷ್ಟು ಸ್ವೀಟ್ ಆಗೈತೆ ಗೊತ್ತಾ? ನಿನಗೋಸ್ಕರನೇ ಅವ್ರು ಕೊಡಿಸಿದ್ದು. ಪೂರ್ವಿಗೆ ಇದು ಕೊಡಿಸ್ತಾ ಇರೋದು ಅವನಿಗೆ ಕೊಡಬೇಕು ಅಂತ ಹೇಳಿದ್ರು ಅವರು ನೆನ್ನೆ. ನೋಡಿ ತಿಂತಾನೆ ಇರ್ತಿರ್ಲಿಲ್ಲ ನೀನು, ನೋಡಿದ್ರೆ ಹಿಂಗೆ ತಿಂತ ಬಿದ್ದಿದ್ಯಾ. ಇದೆಲ್ಲ ಚೆನ್ನಾಗಿರಲ್ಲ ಸರಿ. ಇದೊಂದ್ಸಲಿ ಇದೇ ಕಂಪ್ನಿದು ಹಾಸ್ಟೆಲಲ್ಲಿ ಒಬ್ಬ ಕೊಟ್ಟಿದ್ದ ನಂಗೆ ಫ್ರೀಯಾಗಿ ಒಂದು ಪ್ಯಾಕೆಟ್. ಅರ್ಧ ತಿನ್ಬಿಟ್ಟು ಅದರಲ್ಲಿ ಇನ್ನೂ ಅರ್ಧ ಬೇರೆಯವ್ರು ಕೊಟ್ಬಿಟ್ಟು ಅದರಲ್ಲಿ ನಾವು ಒಂದು ಫುಲ್ ಪ್ಯಾಕೆಟ್ ತಗೊಂಡೆ. ಏನೋ ಇದು ಮ್ಯಾಶ್ಮೆಲೋಸ್. ಸರಿ ಹಂಗೆ ಮಾಡ್ಬಿಟ್ಟು ಇದನ್ನು ತಿಂದಿರೋದು ನಾನು. ನಮ್ಮ ಅವ್ವ ಕೊಡ್ಸಿದ್ದು ಫಸ್ಟು ರೇಷ್ಮೆ ಸೀರೆ ಇದು. ಆ್ಯಕ್ಚುಲಿ ಅವಾಗ ಹೊಸ ಡಿಸೈನ್ ಇದು. ಸೊ ಊರಲ್ಲಿ ಒಬ್ಬರು ರೇಷ್ಮೆ ಸೀರೆ ಮಾರ್ತಾಯಿದ್ರು ಪಕ್ಕದ ಊರಲ್ಲಿ. ಅವ್ರು ಬಂದಾಗ ಅವ್ರಿಗೆ ಹೇಳ್ಬಿಟ್ಟು ಒಂದು ಹೊಸ ಸೀರೆ ಕೊಡಿಸ್ಬೇಕು ನನ್ನ ಮಗಳಿಗೆ ಅಂತ. ನಮ್ಮ ಅಮ್ಮ ತಗೊಳ್ದೇ ಇದ್ರು ರೇಷ್ಮೆ ಸೀರೆ ನಂಗೆ ಫಸ್ಟ್ ಟೈಮ್ ಕೊಡಿಸಿರೋ ಅಂಥದ್ದು. ಡಿಗ್ರಿ ಓದ್ತಾ ಇದ್ದೆ ನಾನು, ಡಿಗ್ರಿ ಫಸ್ಟ್ ಇಯರ್ ಅನ್ಸುತ್ತೆ ಅವಾಗ. ಸೊ ಆ ಟೈಮಲ್ಲಿ ಒಂದು ರೇಷ್ಮೆ ಸೀರೆ ಕೊಡಿಸಿದ್ದು. ಆವಾಗ ಸಾಲ ಮಾಡಿಕೊಡ್ಸಿದ್ದು. ಹೇಳ್ಬೇಕು ಅಂದರೆ ಆವಾಗ 2000 ರುಪೀಸ್ ಇದು. ನಿಜ ನಂಬಲ್ಲ, 2000 ರುಪೀಸಲ್ಲಿ ನಮ್ಮಮ್ಮ ರೇಷ್ಮೆ ಸೀರೆ ತಗೊಂಡಿಲ್ಲ ಅಂದ್ರೂ ನನಗೆ ಕೊಡಿಸಿದ್ದಾರೆ. ಬಟ್ ಬ್ಲೌಸೆಲ್ಲ ಹೊಲಿಸ್ಕೊಂಡಿದೆ. ಬಟ್ ಆವಾಗಿನ ಸೈಜ್ಗೂ ಇವಾಗಿನ ಸೈಜ್ಗೂ ತುಂಬ ಡಿಫ್ರೆಂಟ್ ಆಗಿಬಿಟ್ಟಿದೆ ಬಿಡಿ. ಸೊ ಇವಾಗ ನಾನು ಇದನ್ನು ಸೀರೆನ ಕನ್ವರ್ಟ್ ಮಾಡಿಬಿಟ್ಟು ಲಾಂಗ್ ಗೌನ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ದೀನಿ. ಒಂದು ಒಲೆ ಕೊಟ್ಬಿಟ್ಟು ಹೇಗೆ ಬರುತ್ತೆ ಅದ್ರ ಮೇಲೆ ಇನ್ನೊಂದಷ್ಟು ಸೀರೆಗಳನ್ನ ಕನ್ವರ್ಟ್ ಮಾಡ್ಕೋಬೇಕು ನಾನು. ಸೊ ಅದಕ್ಕೆ ಹೊಲ್ಸೋಣ ಅಂತ ಹೇಳ್ಬಿಟ್ಟು ಎಷ್ಟು ದಿನ ತೆಗೆದಿಟ್ರು ಈಚೆಗೆ ಇದೆಲ್ಲರೂ ಮಿಸ್ ಹೊಡ್ಬಿಡ್ತಾಯಿತ್ತು. ಮತ್ತು ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಲ್ಲ ಹಂಗಾಗಿ ಸಿಕ್ತು. ಸೊ ಇದನ್ನು ಸೀರೆ ಕೊಟ್ಬಿಟ್ಟು ಒಂದು ಲಾಂಗ್ ಗೌನ್ ಮಾಡಿಸ್ಕೋಬೇಕು. ಇದು ಲೆಹೆಂಗಾ ಹೊಲಿಸಿದ್ರು ವೇಸ್ಟ್ ಆಗುತ್ತೆ, ಯಾಕಂದರೆ ಇದಕ್ಕೆ ಬ್ಲೌಸು ಮತ್ತು ಅದ್ರ ಮೇಲೆ ಇದನ್ನ ಹಾಕೋತೀವಲ್ಲ ಡೌನಿ ಎಲ್ಲನೂ ಹೊಂಚೋಕ್ಕಾಗಲ್ಲ. ಅದ್ರ ಬದಲು ಗೌನ್ ಹೊಲಿಸ್ಕೊಬಿಟ್ರೆ ಬೆಸ್ಟು. ಯಾಕಂದರೆ ಇದರಲ್ಲಿ ಗೌನು ಲಂಗ ಎರಡೂ ಆಗುತ್ತೆ, ಸುಮ್ಮನೆ ಎರಡು ಅಟ್ಯಾಚಬಲ್ ಅಲ್ವಾ. ಸೊ ಈಸಿ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಸಿಕ್ಕಿದೆ, ಇದನ್ನ ತೊಗೊಂಡೋಗ್ಬಿಟ್ಟು ಅಷ್ಟು ಒಲೆ ಕೊಡೋಣ. ಆಮೇಲೆ ಇದಕ್ಕೆ ಕುಚ್ಚೆಲ್ಲ ಹಾಕಿದ್ದೀನಲ್ಲ, ನಾನೇ ಹಾಕೊಂಡಿರೋವಂಥದ್ದು ಕುಚ್ಚು. ಸೊ ನನಗೆ ಬರ್ತಾನೆ ಇರಲಿಲ್ಲ. ಬಟ್ ಏನೋ ಒಂದು ಟ್ರೈಯಲ್ಲಿ ನೋಡಿ ಅವಾಗ ಯೂಟ್ಯೂಬು ಇಲ್ಲ ಎಂಥದ್ದು ಇಲ್ಲ ಬಿಡಿ. ನಾವು ಫೋನೇ ನೋಡ್ತಾ ಇರಲಿಲ್ಲ ಅವಾಗೆಲ್ಲ. ಸ್ಕ್ರೀನ್ ಟಚ್ಚಲ್ಲಿ ಎಲ್ಲಿ ಸಿಗ್ತಾಯಿತ್ತು ನಮಗೆ. ಸೊ ಅವಾಗ ಅವ್ರ ಹತ್ರ ಸ್ವಲ್ಪ ಕಲ್ತ್ಕೊಂಡು ಇದನ್ನು ಕಷ್ಟಪಟ್ಟು ಮಾಡ್ಕೊಂಡು ನಾನೇ ಒಂದು ಕುಚ್ಚನ್ನ ರೆಡಿ ಮಾಡ್ಕೊಂಡಿರುವಂಥ ಸೀರೆ ಇದು. ಸೊ ಅವಾಗೆಲ್ಲ ಒಂದು ಫ್ಯಾಷನ್ನು ಸೀರೆ, ಅದರಲ್ಲೂ ರೇಷ್ಮೆ ಸೀರೆ ಅಂದರೆ ಸಖತ್ ಫ್ಯಾಷನ್ ಇತ್ತು ಬಿಡಿ. ನಾನು ಡಿಗ್ರಿ ಓದಬೇಕಾದ್ರೆ ಒಂದ್ಸರಿ ಕಾಲೇಜ್ ಡೇ ನಡೀತಾಯಿತ್ತು. ನಮ್ಮ ಅಮ್ಮನ ಹತ್ರ ರೇಷ್ಮೆ ಸೀರೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಎಳ್ಕೊಂಡು ಕೂತಿದ್ದೆ. ನಿನ್ನ ಹತ್ರ ಒಂದು ಒಳ್ಳೆ ಸೀರೆ ಇಲ್ಲ, ನಾನು ಯಾರ ಹತ್ರ ಇಸ್ಕೊಂಡು ಹೋಗಿ ಹಾಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು. ಆದರೆ ಅವ್ರ ಕಷ್ಟಗಳನ್ನ ನಾವು ಅವಾಗ ಅರ್ಥ ಮಾಡ್ಕೊತಿರ್ಲಿಲ್ಲ, ವಯಸ್ಸಲ್ಲಿ ಇರ್ತಿದ್ವಲ್ಲ ಹಾಗೆ. ಇವಾಗ ನಮಗೆ ಲೈಫಲ್ಲಿ ಎಲ್ಲನೂ ಅರ್ಥ ಆಗ್ತಿದೆ. ಸೊ ನಾವಿವತ್ತು ಎಷ್ಟೋ ರೇಷ್ಮೆ ಸೀರೆ ತರ್ಬೋದು, ಬಟ್ ಹಾಕೋಕ್ಕಾಗ್ತಿಲ್ಲ. ನನ್ನ ಸಿಚುವೇಶನ್ ಹಂಗಿದೆ. ಸೊ ನೋಡಿ, ನಮ್ಮ ಅಮ್ಮನ ಸೀರೆ ಕೊಡಿಸೋ ಹೊತ್ತಿಗೆ ನಮ್ಮ ಅಮ್ಮನ ಪರಿಸ್ಥಿತಿ ಹಂಗಾಯಿತು. ಬಟ್ ಎಲ್ಲ ಒಂದು ಟೈಮು, ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು ಅಂತ ಇರುತ್ತೋ ಅದೇ ಆಗೋದು. ನಾನು ಫಸ್ಟು ಜೀನ್ಸು ಆ್ಯಕ್ಚುಲಿ BCom ಓದ್ಬೇಕಾದ್ರೆ ಫಸ್ಟ್ ಟೈಮ್ ಜೀನ್ಸ್ ಹಾಕಿದ್ದು. ಸೊ ಅದನ್ನು ಯಾವತ್ತೂ ಮರಿಬಾರ್ದು ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ. ಬಟ್ ಈ ಸೈಜ್ ಅಂತೂ ಇವಾಗ ಆಗಲ್ಲ ಬಿಡಿ. ಇದು ಸೊಂಟ ಸೈಜು. ಆವಾಗ 36 38 ಇದನ್ನು ಇದ್ದೆ ಅನಿಸುತ್ತೆ. ಇವಾಗೇನು 40 ಮೇಲೆ ಹೋಗ್ಬಿಟ್ಟಿದ್ದೀನಿ. 45 48 ಗಂಟೆ ಹೋಗಿದ್ದೀನಿ ಅನಿಸುತ್ತೆ, ಗೊತ್ತಿಲ್ಲ. ಸಿಕ್ಕಾಪಟ್ಟೆ ತಪ್ಪಾಗಿದ್ದೀನಿ. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮೊದಲು ಬಂದಿದ್ದು ಜೀನ್ಸ್ ಸ್ಟೈಲ್ ಇದು, ಇದೇ ಸ್ಟೈಲ್ ಅವಾಗ. ಸೊ ಇದೆಲ್ಲ ಫ್ಯಾಷನ್ನಾಗಿ ಬರೋದು ಡಿಸೈನ್ಸ್ ಎಲ್ಲ. ಸೊ ನಾನು ಯಾರಿಗೋ ಕೊಟ್ಬಿಟ್ಟಿದ್ದೆ. ಬಟ್ ಆದರೂ ಮತ್ತೆ ನಂಗೆ ಮನಸ್ಸಾಯ್ತು, ಅಯ್ಯೋ ಯಾಕಪ್ಪ ಫಸ್ಟ್ ಜೀನ್ಸ್ ಕೊಡೋದು ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ. ಮತ್ತೆ ಹಂಗೆ ಇಟ್ಕೊಂಡಿದ್ದೀನಿ. ಅವಾಗ ಹೆಂಗಿತ್ತು ಇವಾಗ ಹಂಗೆ ಐತೆ ನೋಡಿ. ಎಷ್ಟು ವರ್ಷ ಆಗಿರ್ಬೋದು, ಒಂದು 12 ವರ್ಷ ಆಗಿರ್ಬೋದು ಅನಿಸುತ್ತೆ. 12 ವರ್ಷದಲ್ಲಿ ಹಂಗೆ ಇಟ್ಟಿದ್ದೀನಿ. ಬಟ್ ತುಂಬ ಇಷ್ಟ ಆಗಿದ್ದು. ಕಲರ್ ಫೇಡ್ ಆಗಿಲ್ಲ, ಏನೂ ಇಲ್ಲ. ನಾನು ಯೂಸ್ ಮಾಡಿದ್ದೀನಿ, ಮತ್ತು ಒಬ್ರು ಕೊಟ್ಟಿದ್ನಲ್ಲ ಅವ್ರು ಕೂಡ ಯೂಸ್ ಮಾಡಿ ಮತ್ತೆ ವಾಪಸ್ ಇಸ್ಕೊಂಡಿರೋದು ನಾನು. ಯಾಕೋ ಕೊಡೋಕೆ ಮನಸ್ಸಾಗ್ತೀನಿ. ನನ್ನ ಫಸ್ಟ್ ಜೀನ್ಸು ನೆನಪು ಇದು, ಅದಕ್ಕೆ ಹಂಗೆ ಇಟ್ಟಿದ್ದೀನಿ, ಯಾರಿಗೂ ಕೊಡದೆ. ಈ ಸೀರೆಗಳೆಲ್ಲ ನಾನು ಚೆನ್ನಾಗಿರೋವಾಗ ಉಟ್ಕೋತಾ ಇದ್ದೆ. ಇವಾಗ ಉಟ್ಕೋಬೋದು, ಬಟ್ ಏನು ಮಾಡೋದು ಆಗಲ್ಲ ಇವಾಗ. ಒಂದಷ್ಟು ಬ್ಲೌಸ್ಗಳೆಲ್ಲ ನಾನೇ ಹೊಲ್ದಿರೋಂಥವು ಇದ್ದಾವೆ. ಅವೆಲ್ಲ ಆಲ್ಮೋಸ್ಟ್ ನಿಮ್ಗೆ ತೋರಿಸಿದ್ದೀನಿ ನಾನು ಬ್ಲೌಸಸ್ ಎಲ್ಲ. ಇದು ನಾನು ಮದುವೆ ಆಗುವಾಗ ನಾನು ದೀಪು ಶಾಸ್ತ್ರಕ್ಕೆ ಅಂತ ಕೊಟ್ಟಿದ್ದ ಅಂಥ ಸ್ಯಾರಿ.
ಆಫ್ ಆ್ಯಂಡ್ ಆಫು ಪಿಂಕು ಮತ್ತು ವೈಟ್ ಕಲರ್ ಮಿಕ್ಸ್ ಇದೆ. ತುಂಬ ಚೆನ್ನಾಗಿದೆ. ಆ ಬ್ಲೌಸ್ನ ನಾನೇ ರೆಡಿ ಮಾಡ್ಕೊಂಡಿರೋದು. ಅವಾಗ ನಾನಿನ್ನೂ ಡಿಗ್ರಿ ಓದಿ ಟೈಲರಿಂಗ್ ಮಾಡ್ತಾಯಿದ್ದೆ, ಹಂಗಾಗಿ ನಾನೇ ಹೊಲ್ಕೊಂಡಿದ್ದು. ಸೊ ಆಮೇಲೆ ಏನು ಮಾಡಿದೆ, ಸ್ವಲ್ಪ ದಪ್ಪ ಆದಮೇಲೆ ಇಲ್ಲೊಂಚೂರು ಲೆಂತ್ ಬೇಕಾಗಿತ್ತು, ಆಲ್ಟ್ರೇಷನ್ ಕೂಡ ನಾನೇ ಮಾಡ್ಕೊಂಡೆ. ಇದೆಲ್ಲ ಚೆನ್ನಾಗಿ ಗೊತ್ತು ನನಗೆ. ಸೊ ಇದರಲ್ಲಿ ಸ್ಯಾರಿ ಒಳಗಡೆ ಸ್ವಲ್ಪ ಎಕ್ಸ್ಟ್ರಾ ಮಿಕ್ಕಿರೋದನ್ನೆಲ್ಲ ತೆಗೆದು ಬೊಫ್ ಕೊಟ್ಟು ಚೆನ್ನಾಗಿ ಹೊಲ್ಕೊಂಡಿದ್ದೀನಿ ಆವಾಗ. ಬಟ್ ಇವಾಗಿಂಥವನ್ನೆಲ್ಲ ಹಾಕೋದೇ ಇಲ್ಲ ಬಿಡಿ. ಸೊ ಇವಾಗ ಆ ಬ್ಲೌಸು ಸೈಜ್ಗೂ ಈ ಬ್ಲೌಸು ಇವಾಗಿರೋವಂಥ ಒಂದು ಬ್ಲೌಸ್ ಸೈಜ್ಗೂ ತುಂಬ ಡಿಫ್ರೆನ್ಸ್ ಆಗಿದೆ. ಸೊ ಎಷ್ಟು ನಮ್ಮ ಬಾಡಿ ಚೇಂಜಸ್ ಆಗಿದೆ ಅಂತ ಈ ಬ್ಲೌಸಿಂದ ಕಂಡುಹಿಡಿಬೋದು. ಸೊ ಅವಾಗೆಲ್ಲ ಡಿಸೈನ್ಸ್ ಎಲ್ಲ ಇಡೋದು, ಈ ಥರದವೆಲ್ಲ ತಂದು ಹಾಕೋದು ಅಂದರೆ ಬಹಳ ಇಷ್ಟ ನನಗೆ. ತುಂಬ ಇಷ್ಟ ಟೈಲರಿಂಗ್ ಅಂದರೆ, ಅಷ್ಟು ಹುಚ್ಚಿಂದ ನಾನು ಮಾಡ್ತಾಯಿದ್ದೀನಿ ಟೈಲರಿಂಗೆಲ್ಲ. ಸೊ ಈ ಸ್ಯಾರಿ ಹಂಗೆ ಇದೆ. ಇದನ್ನೇನಾದರೂ ಆದರೆ ನಾನು ಬೇಕಾದ್ರೆ ಲೆಹೆಂಗಾ ಥರ ಆಲ್ಟ್ರ್ ಮಾಡ್ಕೋಬೋದು. ಬಟ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ, ಒಂದು ನೋಡೋಣ, ಒಂದು ಸಾರಿ ಟ್ರೈ ಮಾಡ್ತೀನಿ. ಒಂದಷ್ಟು ಸೀರೆಗಳನ್ನ ಆಲ್ಟ್ರ್ ಮಾಡ್ಕೊಂಡ್ರೆ ಹಾಕೋಬೋದು ಇವತ್ತು. ಯಾಕಂದರೆ ಲೆಹೆಂಗಾ ಆದರೆ ಹಾಕೊಳ್ಳೋಕೆ ಈಸಿ ಆಗುತ್ತೆ. ಸ್ಯಾರಿ ಆದರೆ ಹಾಕೊಳ್ಳೋದಕ್ಕೆ ತುಂಬ ಕಷ್ಟ, ಟೈಮ್ ತೊಗೊಳ್ತೀನಿ ಜಾಸ್ತಿ. ಅದು ತುಂಬ ಕಷ್ಟನೇ ಸ್ಯಾರಿ ಮೇಂಟೈನ್ ಮಾಡೋದು. ಸೊ ಈ ಬ್ಲೌಸಸ್ ಎಲ್ಲ ನಾನೇ ಹೊಲ್ದಿರೋದು. ನೆಕ್ ಕೊಟ್ಬಿಟ್ಟು ಹಿಂದೆ ನೋಡಿ ಈ ಥರ ಒಂದು ವರ್ಕನ್ನು ಹೊಲ್ದಿದ್ದೀನಿ. ಸೊ ಅವಾಗೆಲ್ಲ ಹೊಲಿತಾ ಇದ್ದೆ. ಇವಾಗ ಏನು ಮಾಡಿಲ್ಲ, 3/4 ಹೊಲ್ಕೊಂಬಿಟ್ಟಿದ್ದೀನಿ ಇದನ್ನು. ಬಟ್ ತುಂಬ ಉದ್ದಾಯಿತು ಕೈ. ಅವಾಗೆಲ್ಲ ಒಂಥರ ಡಿಸೈನ್ ಮಾಡೋದು ಅಂದರೆ ಒಂದು ತಲೆಗೆ ಚೆನ್ನಾಗಿ ಬಂದುಬಿಡ್ತಾಯಿತ್ತು. ಸೊ ಇನ್ನೊಂದು ಬ್ಲೌಸ್ ಇಲ್ಲೇ ಇದೆ ನೋಡಿ, ನಾನೇ ಡಿಸೈನ್ ಮಾಡಿ ಹೊಲ್ದಿರೋದು. ಆ್ಯಕ್ಚುಲಿ ಸ್ವಲ್ಪ ವರ್ಕ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟು ನನಗೆ, ಟೈಲರಿಂಗು. ಸೊ ಈ ಬ್ಲೌಸ್ ನೀವು ನೋಡ್ತಾ ಇರ್ಬೋದು ನೋಡಿ, ಈ ಬ್ಲೌಸ್ ನಾನೇ ಹೊಲ್ದಿರೋದು. ಮತ್ತು ನೋಡಿ ಇದು ವರ್ಕ್ ಕರೆಕ್ಟಾಗಿ ಬರೋ ಥರನೇ ಮಾಡಿ ನಾನು ಅದನ್ನು ಕಟ್ಟಿಂಗ್ ಮಾಡಿ ತೋಳಿಗೆ ಬರಬೇಕು ಅನ್ನೋ ಥರ. ತೋಳಿಗೆ ಬರ್ತಾ ಇರಲಿಲ್ಲ ಅದು, ಬಟ್ ಇಲ್ಲಿ ಬಟ್ಟೆ ಬೇರೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಆ ಕಡೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲೂ ಅಷ್ಟೇ, ಇಲ್ಲೂ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಕಡೆ ತೋಳಿಗೆ. ಮತ್ತು ಇದು ಅಷ್ಟೇ ನೋಡಿ, ಪೈಪು ಇದು ಕೊಟ್ಟಿರ್ತೀವಲ್ಲ ನಾವು, ಇದು ಕೂಡ ಹಾಫೇ ಬಂದಿರೋದು. ಬಟ್ ಹೆಂಗೋ ಮ್ಯಾನೇಜ್ ಮಾಡಿ ಹೊಲ್ದಿದ್ದೀನಿ. ಅದು ಬ್ಯಾಕ್ ಸೈಡ್ ಇದು ಮುಂದಕ್ಕೆ ಬರೋದು. ಬಟ್ ಓಕೆ, ನೋ ಪ್ರಾಬ್ಲಮ್. ಇದಕ್ಕೆ ಇದರಲ್ಲಿ ಅರ್ಧ ಗೋಲ್ಡ್ ಬೇರೆ ಬಟ್ಟೆ ಹಾಕಿರೋವಂಥದ್ದು. ಸೊ ಈ ಸ್ಯಾರಿಗೋದಕ್ಕೂ ಇದಿಲ್ಲ, ಆ ಥರ ಗೋಲ್ಡ್ ಬಟ್ಟೆ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಗೋಲ್ಡ್ ಹಾಕ್ಬಿಟ್ಟು, ಮತ್ತು ಇಲ್ಲಿದೆಯಲ್ಲ ಈ ಡಿಸೈನ್ ನೋಡಿ. ಸೊ ಈ ಡಿಸೈನ್ನ ಒಂದು ಸಾರಿ ಪ್ಯಾಟ್ರನ್ ತಗೊಂಡು ಹೊಲಿದು, ಅದಾದಮೇಲೆ ಹಿಂಗೆ ಉಲ್ಟಾ ಒಂದು ಹೊಲ್ಕೊಬಂದರೆ ಈ ಥರ ಡಿಸೈನ್ ಬರುತ್ತೆ. ಸೊ ಅದಾದಮೇಲೆ ನಾನು ಇಲ್ಲಿ ಇದು ಹೆಸರೇ ಮರ್ತೋಗ್ಬಿಟ್ಟು ಲೇಸ್ ಕೊಟ್ಟಿರೋವಂಥದ್ದು. ಆಮೇಲೆ ಆರ್ಟಿಫಿಷಿಯಲ್ ಒಂದು ದಾರ ತೊಗೊಂಡು ಬಂದು ಅದಕ್ಕೆ ಒಂದು ಅಟ್ಯಾಚ್ ಕೊಟ್ಬಿಟ್ಟು ಈ ಥರ ಒಂದು ದಾರ ಮಾಡಿದ್ದೀನಿ ಥ್ರೆಡ್ಡಿಂಗು. ಸೊ ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ. ಇವಾಗಲೂ ಆಗುತ್ತೆ ಅನಿಸುತ್ತೆ, ಯಾಕಂದರೆ ಹೊಲಿಗೆ ಬಿಚ್ಚು ನೋಡಿದೆ ನಾನು. ಯಾವತ್ತೇ ಬ್ಲೌಸ್ ಹೊಲಿದ್ರು ನಾನು ಎಕ್ಸ್ಟ್ರಾ ಹೊಲ್ದಿಟ್ಟಿರ್ತೀನಿ, ತುಂಬ ಉದ್ದ ಬಿಟ್ಟಿರ್ತೀನಿ ನೋಡಿ ಒಳಗಡೆ, ಅಂದರೆ ಅದು ಕೂಡೇನೋ ಕಾಣಬಾರ್ದು, ಆ ಥರ ನಾನು ಹೊಲಿಯೋದು. ಸೊ ಈ ಥರ ನಾನು ಫಿನಿಶಿಂಗ್ ಕೊಡೋದೆಲ್ಲ ಈ ಥರ ಒಳಗಡೆ ಹೋಗ್ಬಿಡ್ಬೇಕು, ಅದು ಚುಚ್ಚಬಾರ್ದು ಮತ್ತೆ ನಮಗೆ. ಆಮೇಲೆ ಎಕ್ಸ್ಟ್ರಾ ಕೂಡ ಒಳಗಡೆ ಹೋಗಿರುತ್ತೆ, ಅದನ್ನು ನಾವು ಬೇಕು ಅಂದರೆ ಹೊಲಿಗೆ ಬಿಡಿಸ್ಕೊಂಡು ಹಾಕೋಬೋದು ಮತ್ತೆ ಬ್ಲೌಸ್ನ. ಇದು ನಮ್ಮ ಅಮ್ಮಂದು ಸೀರೆ. ಸೊ ನೆನಪಿಗೆ ಅಂತ ನಮ್ಮ ಅಮ್ಮಂದು 2 ಸೀರೆಗಳನ್ನ ನಾನು ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಪೂರ್ವಿನ ಇದ್ರೊಳಗಡೆ ನಾನು ಜೋಗುಲ್ಲೆ ಉಯ್ಯಾಲೇನೋ ಏನೋ ಹೇಳ್ತಾರಲ್ಲ, ಅದು ಹಿಂಗೆ ಹಾಕ್ಬಿಟ್ಟು ತೂಗೋದು, ಕಟ್ಬಿಟ್ಟು ಅವನ್ನ ಇದ್ರೊಳಗಡೆ ಹಾಕ್ಬಿಟ್ಟು ತೂಗಿಸ್ತಾ ಇದ್ದೆ. ಅವ್ನು ಬೆಳೆಯೋವರೆಗೂ ಇದರಲ್ಲೇ ಇದಾಗಿದ್ದು. ಇವೆರಡು ಸೀರೆ ನಮ್ಮ ಅಮ್ಮಂದು ಅಂತ ಹೇಳ್ಬಿಟ್ಟು ನೆನಪಿಗೆ ಇಟ್ಕೊಂಡಿದ್ದೀನಿ. ಹೊಸ ಸೀರೆಗಳೆಲ್ಲ ಅವ್ರು ಕೊಟ್ಬಿಟ್ಟು, ಬಟ್ ಈ ಹಳೆ ಸೀರೆಗಳಾದ್ರೂ ಪರವಾಗಿಲ್ಲ ಅಂತೇಳಿ 2 ನೆನಪಿಗೆ ಇಟ್ಟಿರೋದು. ಇದು ಎಲ್ಲೋದ್ರೂ ನನ್ನ ಬ್ಯಾಗಲ್ಲೇ ಇರುತ್ತೆ. ಅಂದರೆ ನಾನು ಯಾವುದೇ ಮನೆ ಶಿಫ್ಟ್ ಮಾಡಿ ಏನೇ ಒಂದು ಇದು ಬಂದರೂ 2 ಸೀರೆನೂ ಎಲ್ಲೂ ಬಿಡೋಲ್ಲ ನಾವು. ಇವೆರಡು ನೆನಪಿಗೆ ಇಟ್ಕೊಂಡಿರೋವಂಥ ಸೀರೆಗಳು. ನಮ್ಮ ಅಮ್ಮ ಯಾವಾಗಲೂ ಹಾಕೊಳ್ಳೋವಂಥ ಸೀರೆ ಇದು. ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದ್ರ ಬ್ಲೌಸು ಏನಾಯಿತು ಗೊತ್ತಿಲ್ಲ ನನಗೆ. ಬಟ್ ಸೀರೆ ಮಾತ್ರ ಬಿಟ್ಟಿಲ್ಲ, ಸೀರೆ ಇಟ್ಕೊಂಡಿದ್ದೀನಿ. ಯಾವಾಗಲೂ ಹಾಕೊಳ್ಳೋರು ಈ ಸೀರೆನ. ಈ 2 ಸೀರೆ ಮಾತ್ರ ಹಂಗೆ ಇಟ್ಟಿದ್ದೀನಿ ನಮ್ಮ ಅಮ್ಮಂದು. ಇದರಲ್ಲೊಂದು 2 ಸೀರೆ ನಮ್ಮ ಅಮ್ಮ ಕೊಡ್ಸಿರೋ ಅಂಥವು ಕೂಡ ಇದ್ದಾವೆ, ಅವನು ನೆನಪಿಗೆ ಇಟ್ಕೊಂಡಿದ್ದೀನಿ. ಬಟ್ ಆ ಬ್ಲೌಸ್ಗಳೆಲ್ಲ ನಂಗೆ ಇವಾಗ ಆಗಲ್ಲ. ಮೊದಲೆಲ್ಲ ತುಂಬ ಸಣ್ಣಗಿದ್ದೆ ನಾನು ಅವಾಗ. ನೋಡಿ ಇದು ಇದೆಯಲ್ಲ, ಈ ಸ್ಯಾರಿ ಸಖತ್ತಾಗಿದೆ. ಇವತ್ತು ಕೂಡ ಇವಾಗ ತಂದಿರೋ ಸ್ಯಾರಿ ಥರ ಇದೆ. ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ನಮ್ಮಮ್ಮ ನನಗೆ ಅಂತ ಕೊಡಿಸಿರೋ ಫಸ್ಟು ಸ್ಯಾರಿ. ಸೊ ಅದಾದಮೇಲೆ ಒಂದು ರೇಷ್ಮೆ ಸೀರೆನ ಕೊಡಿಸಿದ್ದಾರೆ. ಆ ರೇಷ್ಮೆ ಸೀರೆ ಇನ್ನೂ ಇದೆ, ನಾನು ಯಾವುದೋ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ. ಸೊ ಅದನ್ನು ಕನ್ವರ್ಟ್ ಮಾಡಿಸ್ಬೇಕು, ಅದನ್ನು ಹಾಕೋಬೇಕಂತ ಅಂದ್ಕೊಂಡಿದ್ದೀನಿ ನಾನು. ಕನ್ವರ್ಟ್ ಮಾಡಿಸೋದು ಅಂದರೆ ಅದನ್ನು ಲೆಹೆಂಗಾ ಥರ ಮಾಡಿಸೋದಾ, ಇಲ್ಲಾಂದರೆ ಲಾಂಗ್ ಗೌನ್ ಥರ ಮಾಡಿಸೋದಾ, ನೆಕ್ಸ್ಟ್ ನೋಡಬೇಕು. ಅದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಒಂದಾಯಿತು ಅಂದರೆ ಅದೇ ಥರ ನೋಡ್ಬಿಟ್ಟು ನಾನೇ ಸ್ಟಿಚ್ ಮಾಡ್ಕೊಳ್ಳೋಣ ಇನ್ನೊಂದಷ್ಟು ಸೀರೆಗಳನ್ನ ಅಂತ ಐಡಿಯಾ ಇದೆ. ನೋಡುವ ಏನಾಗುತ್ತೆ. ಸೊ ಒಂದಷ್ಟು ಡ್ರೆಸ್ಸಸ್ಸು ಎಲ್ಲ ಇದ್ದು ಅದನ್ನೆಲ್ಲ ತೆಗೆದು ಇವಾಗ ನಾನು ಯಾವ್ದು ಬೇಕು ಅಂತವನ್ನೆಲ್ಲ ತಗೊಳ್ತಾ ಇದ್ದೀನಿ.
ಇಡೋಕ್ಕೆ ಜಾಗ ಇಲ್ಲ, ಎಲ್ಲ ಬೀರಲ್ಲ. ಅವು ಇವು ಹಳೆ ಬಟ್ಟೆಗಳು, ಯೂಸ್ ಮಾಡ್ದಿರೋ ಬಟ್ಟೆಗಳು ಇದ್ದಾವೆ, ಅವನ್ನೆಲ್ಲ ತೆಗೆದು ಬಿಸಾಕ್ಬೇಕು. ಆ್ಯಕ್ಚುಲಿ ಇವನ್ನೆಲ್ಲ ಇಷ್ಟು ಬ್ಲೌಸಸ್ ಹೊಲ್ದಿರೋದು, ಇನ್ನೂ ಎಕ್ಸ್ಟ್ರಾ ಬ್ಲೌಸಸ್ ಹೊಲ್ದಿರೋದನ್ನೆಲ್ಲ ಬೇರೆಯವ್ರು ಕೊಟ್ಬಿಟ್ಟೆ, ಯಾಕಂದರೆ ನಾನು ಹಾಕೋತಾ ಇರಲಿಲ್ಲ. ಬಟ್ ಇವೆಲ್ಲ ನೆನಪುಗಳು, ಯಾಕೆ ಅಂದರೆ ಎಲ್ಲ ಹಾಕಳ್ದೇ ಇರೋವಂಥ ನೆನಪುಗಳು. ಯಾಕಂದರೆ ಇವನು ಎಷ್ಟು ವರ್ಷ ಆದರೂ ಇಡ್ಬೋದು, ನಾವು ಯೂಸ್ ಮಾಡಿರೋನ್ನ ಅಷ್ಟು ಇಡೋಕ್ಕಾಗಲ್ಲ. ಬಟ್ ಹಂಗಾಗಿ ನಾನು ಹೊಸದನ್ನೆಲ್ಲ ಹಂಗೆ ಇಟ್ಕೊಂಡಿರೋದು. ಹಳೆಯವನಂತೂ ತುಂಬ ಕೊಟ್ಬಿಟ್ಟಿದ್ದೀನಿ. ಇದು ಕಾಟನ್ ಸ್ಯಾರಿದು. ಸೊ ಇದಕ್ಕೂ ಕೂಡ ಕಾಲರ್ ಇಟ್ಬಿಟ್ಟು, ಅದು ಯೂಟ್ಯೂಬಲ್ಲಿ ನೋಡ್ಕೊಂಡು ಹೊಲ್ದಿರೋವಂಥದ್ದು. ಸೊ ಇದಕ್ಕೂ ಅದೇ ಥರ ಕ್ಯಾನ್ವಾಸ್ ಬಟ್ಟೆ ಹಾಕಿದ್ದೀನಿ ಒಳಗಡೆ, ತುಂಬ ಚೆನ್ನಾಗಿ ಬಂದಿದೆ. ಆದರೆ ಇದಕ್ಕೆ ಯಾವುದೇ ಬ್ಯಾಕ್ ಸೈಡ್ ಓಪನ್ ಕೊಟ್ಟಿಲ್ಲ ನಾನು. ಸೊ ಇದಕ್ಕೆ ನೋಡಿ ಈ ಥರ ಡಿಸೈನ್ ಇಟ್ಟಿದ್ದೀನಿ, ಒಂದು ವಿ ಶೇಪಲ್ಲಿ ಒಂದು ಈ ಥರ ಒಂದು ಡಿಸೈನ್ ಕೊಟ್ಟಿದ್ದೀನಿ. ಬರೀ ಲೇಸ್ ಯೂಸ್ ಮಾಡಿಬಿಟ್ಟು ಮಾಡಿರೋವಂಥ ಒಂದು ಬ್ಲೌಸ್ ಇದು. ನೋಡಿ ಈ ಥರ ಬರುತ್ತೆ. ಬಟ್ ಇದಕ್ಕೆ ಅದೇ ಕಲರ್ದು ಇದನ್ನು ಹಾಕಿಲ್ಲ ನಾನು, ಏನು ಲೈನಿಂಗ್ ಬಟ್ಟೆ ಹಾಕಿಲ್ಲ. ಯಾವುದೋ ಒಂದು ಕಲರ್ ಮನೇಲೇ ಇತ್ತು, ಹಂಗಾಗಿ ಬೇರೆ ಕಲರ್ದೊಂದು ಯೂಸ್ ಮಾಡಿಬಿಟ್ಟು ಹೊಲ್ದಿರೋವಂಥದ್ದು. ಬಟ್ ತುಂಬ ಚೆನ್ನಾಗಿದೆ ಇದು, ಇವತ್ತು ಕೂಡ ಆಗುತ್ತೆ. ಬಟ್ ಇದಕ್ಕೆ ಪ್ರಿನ್ಸಸ್ ಕಟ್ ಕೊಟ್ಟಿದ್ದೀನಿ ನೋಡಿ ಮುಂದೆಗಡೆ. ಇದಕ್ಕೆ ಈಸಿ ಹೊಲಿಯೋದು ಪ್ರಿನ್ಸಸ್ ಕಟ್ಟು. ನಮಗೆ ಬೇರೆ ಬೇರೆ ಥರ ಇದು ಬರುತ್ತೆ ಬ್ಲೌಸಸ್ಸಲ್ಲಿ. ಸೊ ಈ ಥರ ಒಂದು ಹೊಲಿಯೋವಂಥದ್ದು ಇದೆ, ಅಂದರೆ ಇದಕ್ಕೆ ಒಂದು ಪಟ್ಟಿ ಹಾಕ್ಬಿಟ್ಟು ಹೊಲಿತೀವಲ್ಲ, ಈ ಬ್ಲೌಸ್ ಬೇರೆ, ಇದು ಪ್ರಿನ್ಸಸ್ ಕಟ್ಟು. ಇದನ್ನು ನಾನು ಕಲ್ತ್ಕೊಂಡು ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಂಡು ಹೊಲ್ದಿದ್ದು. ಬಟ್ ಈಸಿ ಇದು. ಬಟ್ ಇದ್ರ ಥರ ಸ್ಟಿಫಾಗಿರಲ್ಲ ಇದು. ಇದೊಂಥರ ಹಳೆ ಕಾಲದವ್ರ ಥರ ಒಂದು, ಆಮೇಲೆ ನೀಟಾಗೂ ಇರುತ್ತೆ ಬ್ಲೌಸ್ ಇದು. ಬಟ್ ಇವಾಗ ಫ್ಯಾಷನ್ ಇದು, ಪ್ರಿನ್ಸಸ್ ಕಟ್ಟೆಲ್ಲ ಫ್ಯಾಷನ್ನು. ಸೊ ಎರಡೂ ಕಲ್ತಿದ್ದೆ ನಾನು. ಹೆಂಗೋ ಹೊಲ್ಬಿಟ್ಟೆ, ನನ್ನ ಬ್ಲೌಸ್ ನಾನೇ ಹೊಲ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಯಾವತ್ತೂ ಯಾರಿಗೂ ದುಡ್ಡು ಕೊಟ್ಟು ಹೊಲಿಸ್ತಾ ಇರಲಿಲ್ಲ ನಾನು. ಸೊ ಅದು ಬಿಟ್ಟರೆ ಇದೊಂದು ಬ್ಲೌಸ್ ಇದೆ, ಇದೊಂದು ಸಿಂಪಲ್ ಡಿಸೈನು ಅಷ್ಟೇ, ಜಾಸ್ತಿ ಇಟ್ಟಿಲ್ಲ. ಇದಕ್ಕೆ ಲೇಸ್ ವರ್ಕ್ ಮಾಡಿದ್ದೀನಿ ಅಷ್ಟೇ. ಇದು ಎಕ್ಸ್ಟ್ರಾ ಇದನ್ನು ಕಟ್ಟಿಂಗ್ ಕೊಟ್ಟಿದ್ದೀನಿ. ಇದು ಇಲ್ಲಿಂದ ಇಲ್ಲಿಗೆ ಕಟ್ಟಿಂಗು ಎಕ್ಸ್ಟ್ರಾನೇ, ಅಂದರೆ ಕಟ್ ಮಾಡಿ ತೆಗೆದು ಬೇರೆ ಥರ ಒಂದು ಇದನ್ನು ಮಾಡ್ಕೊಂಡು ಬಂದು ಆಮೇಲೆ ಅಟ್ಯಾಚ್ ಮಾಡಿ ಅದ್ರ ಮೇಲೆ ಇದು ಮಾಡಿದ್ದೀನಿ. ಆಮೇಲೆ ಯಾವಕ್ಕೂ ನಾನು ಅದೇ ಕಲರ್ದು ಇದನ್ನು ಹಾಕಿಲ್ಲ, ಯಾಕೆ ಅಂದರೆ ನಾನು ಮನೇಲಿ ಯೂಸ್ ಮಾಡೋವಂಥ ಯಾರು ವೇಸ್ಟ್ ಬ್ಲೌಸಸ್ ಪೀಸು ಇದನ್ನೆಲ್ಲ ಕೊಡ್ತಾರೋ ಅದನ್ನೆಲ್ಲ ಅಟ್ಯಾಚ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಯಾಕಂದರೆ ಸುಮ್ಮನೆ ಅದಕ್ಕೆ ಬೇರೆ ವೇಸ್ಟ್ ಅಂದ್ಬಿಟ್ಟು ನಾನು ಇದು ಮಾಡಿಲ್ಲ. ಕೆಲವೊಂದು ಬಟ್ಟೆಗಳು ಮಿಕ್ಕಿರೋಂಥ ಲೈನಿಂಗ್ ಪೀಸ್ನ ಯೂಸ್ ಮಾಡಿಬಿಟ್ಟು ನನ್ನ ಬ್ಲೌಸ್ಗೆ ಹೊಲ್ಕೊತಾ ಇದ್ದೆ. ಆಮೇಲೆ ತುಂಬ ಜನಕ್ಕೆಲ್ಲ ಬ್ಲೌಸಸ್ ಎಲ್ಲ ನಾನು ಊರಲ್ಲಿ ಹೊಲ್ಕೊಡ್ತಾಯಿದ್ದೆ. ನಾನು ಅವಾಗೆಲ್ಲ ದುಡ್ಡು ಬರ್ತಾಯಿತ್ತು ಕೈಯಲ್ಲಿ, ಅವಾಗ ಖರ್ಚು ಮಾಡೋಕೆ ಒಂಥರ ಖುಷಿ ಆಗೋದು ನನಗೆ. ಅದು ಬಿಟ್ಟರೆ ಇದೊಂದು ಸಿಂಪಲ್ ಡಿಸೈನು, ಇದು ಕೂಡ ಹಿಂಗೆ ಹೊಲ್ದಿದ್ವಿ ಸುಮ್ಮನೆ ಒಂದು ಶೇಪು. ಆಮೇಲೆ ಸ್ವಲ್ಪ ಡೀಪ್ ಇಡೋದ್ರಲ್ಲಿ ಎಕ್ಸ್ಪರ್ಟು ನಾನು. ನನಗೆ ಡೀಪ್ ಇಡೋದು ಅಂದರೆ ಅದೇನೋ ಹುಚ್ಚು ಸ್ವಲ್ಪ ನನಗೆ, ಹಂಗಾಗಿ ಡೀಪ್ ಇಟ್ಬಿಡ್ತಾಯಿದ್ದೆ ಎಲ್ಲ ಬ್ಲೌಸ್ಗಳಿಗೂ. ಬಟ್ ಬೆನ್ನು ಅಗಲ ಇರೋರಿಗೆ, ದಪ್ಪ ಇರೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೀಪು. ಬಟ್ ಓವರ್ ಡೀಪ್ ಇಟ್ಟರೆ ಚೆನ್ನಾಗಿರಲ್ಲ. ಸೊ ನಾನು ಅಷ್ಟೇನು ಡೀಪ್ ಇಟ್ಟಿಲ್ಲ. ಬಟ್ ನನಗೆ ಓಕೆ, ಆವಾಗ ಸಣ್ಣ ಇದ್ದೆ ನಾನು, ಇವಾಗೆ ದಪ್ಪ ಆಗಿಬಿಟ್ಟಿದ್ದೇನೆ. ಸೊ ಇನ್ನೊಂದು ಬ್ಲೌಸ್ ಇದೆ ನೋಡಿ, ಇದು ರೇಷ್ಮೆ ಸೀರೆನೇ, ಆದರೆ ನಾನೇ ಹೊಲ್ಕೊಂಡಿರೋದು. ಇದೊಂಥರ ಡಿಫ್ರೆಂಟಾಗಿದೆ, ಒಳ್ಳೆ ಗೋಪುರ ಥರ ಮಾಡಿದ್ದೀನಿ ನೋಡಿ. ಇದು ಹಂಗೆ ಹೊಲ್ದಿರೋದು. ಅವಾಗೆಲ್ಲ ಏನೋ ಒಂಥರ ಪ್ಯಾಷನ್ ಇವೆಲ್ಲ ಹೊಲಿಯೋದಕ್ಕೆ. ಇವಾಗ ಹಾಕತಾ ಇಲ್ಲ ಅಷ್ಟೇ. ಇದು ಸೀರೆಗಳೆಲ್ಲ ಇಲ್ಲೇ ಇದ್ದಾವೆ, ಇದು ಜೋಡಿ ಸೀರೆಗಳೆಲ್ಲ ಇಲ್ಲೇ ಇದ್ದಾವೆ. ಬಟ್ ಇದಕ್ಕೆಲ್ಲ ಐರನ್ ಮಾಡಲ್ವಲ್ಲ, ಅದಕ್ಕೆ ಹಿಂಗೆ ಆಗಿದ್ದಾವೆ. ಐರನ್ ಮಾಡಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಬ್ಲೌಸ್ ಹೊಲ್ದಿದ್ದೀನಿ, ಒಂದು ದಿನವೂ ಹಾಕೊಂಡಿಲ್ಲ ಅದನ್ನು. ನೋಡಿ ಎಷ್ಟು ಡಿಸೈನ್ ಕೊಟ್ಟಿದ್ದೀನಿ ಅಂದರೆ, ಇದರಲ್ಲಿ ವರ್ಕ್ ಕೊಟ್ಟಿದ್ದೀನಿ ಅಂದರೆ ತುಂಬ ಹೊತ್ತು ಕೂತು ವರ್ಕ್ ಮಾಡಿರೋದು. ಮತ್ತು ಲೈನಿಂಗ್ ಅದೇ ಕಲರ್ ತಂದು ಹಾಕಿದ್ದೀನಿ. ಲೈನಿಂಗು ಎಷ್ಟು ನೀಟ್ ಫಿನಿಶಿಂಗ್ ಮಾಡಿದ್ದೀನಿ ಅಂತ ನೀವೇ ನೋಡ್ಬೋದು. ನೋಡಿ ನೀಟ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀನಿ. ಮತ್ತು ಈ ಡಿಸೈನ್ ಇದೆಯಲ್ಲ, ಇದು ನೋಡಿ, ಇದರಲ್ಲಿ ಒಂದು ಡಿಸೈನು, ಇದರಲ್ಲಿ ಒಂದು ಡಿಸೈನು, ಆಮೇಲೆ ಇಲ್ಲೊಂದು ಡಿಸೈನ್ ಕೊಟ್ಟು, ಆಮೇಲೆ ಇಲ್ಲಿ ಇನ್ನೊಂದು ಡಿಸೈನ್ ತಗೊಂಡು ಬಂದು, ಅದ್ರ ಮೇಲೆ ಇನ್ನೊಂದು ಹೊಲಿಗೆ ತಗೊಂಡು ಬಂದು, ಸೊ ಪೂರ್ತಿ ಇದ್ರ ಗಂಟೆ ಬರೋವರೆಗೂ, ತೋಳೋವರೆಗೂ ಬರೋವರೆಗೂ ನಾನು ಡಿಸೈನ್ ಕೊಟ್ಬಿಟ್ಟಿದ್ದೀನಿ. ಈ ಕಡೆ ಸೈಡ್ ಬಂದ್ರಂತೂ ಇನ್ನೂ ಸಕ್ಕ ಡಿಸೈನ್ ಮಾಡಿದ್ದೀನಿ. ಸೊ ಸೀರೆಗೂ ಬ್ಲೌಸ್ಗೂ ಮ್ಯಾಚಿಂಗೇ ಇಲ್ಲ, ಯಾಕೆ ಅಂದರೆ ಇದು ಸೀರೆ ಬ್ಲೌಸ್ ಅಲ್ಲ, ಅದಕ್ಕೆ ಹೆಂಗೋ ಡಿಸೈನ್ ಎಲ್ಲ ಮಿಕ್ಸಪ್ ಮಾಡಿಬಿಟ್ಟಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ. ಕ್ಯಾನ್ವಾಸ್ ಬಟ್ಟೆ ಯೂಸ್ ಮಾಡಿಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಕ್ಯಾನ್ವಾಸ್ ಇನ್ನೂ ಹಾಳಾಗಿಲ್ಲ, ಹೊಸದಿದು. ಸೊ ನಾನು ಹಾಕೇ ಇಲ್ವಲ್ಲ, ಹಂಗಾಗಿ ಯೂಸ್ ಮಾಡಿಲ್ಲ. ಬಟ್ ತುಂಬ ಚೆನ್ನಾಗಿದೆ ಈ ಬ್ಲೌಸು. ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಟಿಫ್ ಆಗಿದೆ ಅಂತ ಬ್ಲೌಸು. ನಾನು ಯೂಸ್ ಮಾಡದೇ ಇರೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಹೀಗಿದೆ. ಒಂದು ಸಾರಿ ನಾವು ಹಾಕೊಂಡು ನೋಡಬೇಕಲ್ಲ, ಒಂದು ಸಾರಿ ಟ್ರೈ ಮಾಡಿಲ್ಲ. ಸೊ ಅದು ಬಿಟ್ಟರೆ ಇನ್ನೊಂದು ಕಾಟನ್ದು ಸ್ಯಾರಿದು ಯೆಲ್ಲೋ ಕಲರು. ಆ್ಯಕ್ಚುಲಿ ಈ ಸೀರೆ ಕೊಟ್ಬಿಟ್ಟಿದ್ದೀನಿ ಅನಿಸುತ್ತೆ, ಸೀರೆ ಕೊಟ್ಬಿಟ್ಟಿದ್ದೀನಿ, ಬ್ಲೌಸ್ ಮಾತ್ರ ಉಳ್ಕೊಂಡಿದೆ. ಇದಕ್ಕೂ ಅದೇ ಥರ ಡಿಸೈನ್ ಮಾಡಿದ್ದೀನಿ ನೋಡಿ, ಸ್ವಲ್ಪ ಡಿಫ್ರೆಂಟ್ ಇದೆ ಇದು ನೋಡಿ, ಎಷ್ಟು ಚೆನ್ನಾಗಿ ಸ್ಟಿಫಾಗಿ ಕೂತಿದೆ ಇದು. ಇವಾಗ ಇದನ್ನೆಲ್ಲ ಹಾಕೊಂಡು ನೋಡ್ಬೇಕು ಅನ್ನಿಸ್ತಾ ಇತ್ತು ಇವಾಗ ನನಗೆ, ಒಂದು ಸಾರಿ ಟ್ರೈಯಲ್ಲಿ ನೋಡೋಣ ಅಂತ. ಬಟ್ ನೋಡೋಷ್ಟು ಟೈಮೂ ಇಲ್ಲ ನನಗೆ. ಹೆಂಗೋ ಆವಾಗ ಕಲ್ತಿರೋ ಒಂದು ವಿದ್ಯೆನ ಚೆನ್ನಾಗಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಈ ಥರ ಡಿಸೈನ್ ಇದೆ ನೋಡಿ. ಅಯ್ಯೋ ಎಷ್ಟು ಬ್ಲೌಸ್ ಇದ್ದಾವೆ ಅನಿಸ್ತೈತೆ ನನಗಿವಾಗ. ಇನ್ನೊಂದಿದೆ
ಅದಂತೂ ವಿಚಿತ್ರವಾಗಿ ಡಿಸೈನ್ ಇಟ್ಟಿದ್ದೀನಿ, ಅದೆಂಥ ಡಿಸೈನ್ ಅಂತ ನನಗೆ ಗೊತ್ತಿಲ್ಲ. ಇದೊಂದು ಸ್ಯಾರಿದು ಬ್ಲೌಸು ಆ್ಯಕ್ಚುಲಿ ನೋಡೋಣ ಟ್ರಯಲ್ಗೆ ಅಂತ ಹೇಳ್ಬಿಟ್ಟು ಮಾಡಿರೋ ಅಂಥದ್ದು. ಸೊ ಇಲ್ಲೊಂದು ಫ್ಲವರ್ ತೊಗೊಂಡು ಬಂದಿದ್ದೀನಿ ನೋಡಿ, ಫ್ಲವರ್ ತೊಗೊಂಡು ಬಂದು ಇಲ್ಲಿ ಅಟ್ಯಾಚ್ ಮಾಡಿ, ಸೊ ಇಲ್ಲಿ ಬೇರೆ ಬಟ್ಟೆನ ಇಲ್ಲಿಗೆ ಅಟ್ಯಾಚ್ ಮಾಡಿದ್ದೀನಿ. ಸೊ ಅದಾದಮೇಲೆ ಇನ್ನೊಂದು ಸ್ಯಾರಿದೊಂದು ಇದೇ ಕಲರ್ ಇತ್ತು, ಹಂಗಾಗಿ ನನಗೇನೋ ಇಲ್ಲಿ ಇನ್ನೊಂದು ಕೊಡಬೇಕು ಏನಾದರೂ ಅಂತ ಅನ್ನಿಸ್ತು. ಹಂಗಾಗಿ ಏನು ಮಾಡಿದೆ, ಇದು ನೋಡಿ ಇದು ಶೇಪ್ ನೋಡಿ ಹೆಂಗಿದೆ ಅಂತ, ಟಿಯರ್ ಡ್ರಾಪ್ ಥರ ಒಂದು ಶೇಪ್ ಕೊಟ್ಬಿಟ್ಟು ಅದ್ರ ಮೇಲೆ ಈ ಡಿಸೈನ್ ಮಾಡಿ ಆಮೇಲೆ ಫ್ಲವರ್ ತೊಗೊಂಡು ಬಂದು ಅದನ್ನು ಎಕ್ಸ್ಟ್ರಾ ಬಟ್ಟೆ ಅಂತಂದು ಇಲ್ಲ ಹಾಕಿ ಇನ್ನೊಂದು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಇಲ್ಲ ಹಾಕಿ ಒಂಥರ ಪ್ಯಾಚ್ ವರ್ಕ್ ಇದು. ಬಟ್ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ 3/4 ಇಟ್ಬಿಟ್ಟಿದ್ದೀನಿ ತೋಳು. ಅದು ತೋಳು ಒಂಥರ ಸ್ವಲ್ಪ ನಾನು ಹೇಳ್ದ 3/4 ಎಲ್ಲ ಹೊಲ್ದು ಒಂದು ಬ್ಲೌಸ್ ಅಲ್ಲ, ಎಲ್ಲ ಬ್ಲೌಸ್ ಹಂಗೆ ಇಟ್ಟಿದ್ದೀನಿ. 1-2 ಹಾಫ್ ಇದೆ ಅಷ್ಟೇ, ಇದ್ದಾವೆಲ್ಲ ಈ ಥರ 3/4 ಇರೋದು ನನ್ನ ಹತ್ರ. ಆಲ್ಮೋಸ್ಟು ಬ್ಲೌಸ್ಗಳಿಗೆಲ್ಲ ಹಿಂಗೆ ಹೊಲ್ದಿದ್ದೀನಿ. ಸೊ ಇನ್ನೂ ಒಂದಿದೆ, ಆದರೆ ಅದನ್ನು ಒಂದಿನೂ ಹಾಕೊಂಡಿಲ್ಲ ನಾನು, ಅದನ್ನು ಹಿಂಗೆ ಹೊಲ್ದಿಟ್ಟಿದ್ದೀನಿ, ಕಾಲಲ್ಲಿ ಕೊಟ್ಬಿಟ್ಟು ಹೊಲ್ದಿದ್ದೀನಿ. ಬಟ್ ನೋಡಿ ಮಡ್ಚೋದು ತೆಗೆಯೋದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದೆಲ್ಲ ಹೊಸ ಬಟ್ಟೆ ಅಂತ. ಅಂದರೆ ಒಂದು ದಿನವೂ ಯೂಸ್ ಮಾಡದೇ ಇರೋವಂಥದ್ದು. ಬಟ್ ಇದೊಂದು ಜಾಸ್ತಿ ಡಿಫ್ರೆಂಟಾಗಿ ಹೊಲ್ಬಿಟ್ಟಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ, ಇದೂ ಹಾಕೊಂಡಿಲ್ಲ ಅಷ್ಟೇ ನಾನು. ಸೊ ಇದಕ್ಕೆ ಒಂದು ಟಿಯರ್ ಡ್ರಾಪಲ್ಲೇ ಬಂದಿದೆ, ಪೂರ್ತಿ ಟಿಯರ್ ಡ್ರಾಪ್ ಬಂದಿದೆ ನೋಡಿ. ಇದು ಹಿಂಗೆ ಬ್ಯಾಕ್ ಸೈಡ್ ತೆಗೆದ್ಬಿಡ್ತೀನಿ, ಇದು ಇಲ್ಲಾಂದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ, ತೆಗೆದ್ಬಿಡ್ತೀನಿ. ಓ ಇದು ಕೆಳಗಡೆ ಇನ್ನೊಂದು ಬ್ಲೌಸ್ ಐತೆ. ಸೊ ಹಿಂಗಿದೆ ನೋಡಿ, ಇವಾಗ ಗೊತ್ತಾಗುತ್ತೆ ನಿಮಗೆ. ಟಿಯರ್ ಡ್ರಾಪ್ ಥರ ಬಂದಿರೋದು ಶೇಪು ಮತ್ತು ಕಾಲರ್ ಇಟ್ಟಿದ್ದೀನಿ. ಸೊ ಇವಾಗ ಏನು ಫ್ಯಾಷನ್ ಹೆಂಗೆಂಗೋ ಬಂದಿದೆ, ಯಾಕೆ ಇದೆಲ್ಲ ಓಪನ್ ಆಗಿದೆಯಲ್ಲ ಗೊತ್ತಿಲ್ಲ. ಸೊ ಈ ಥರ ಒಂದು ಇಟ್ಬಿಟ್ಟು ಇದಕ್ಕೆ ಕಾಲರ್ ಇಟ್ಟಿದ್ದೀನಿ ಮತ್ತು ಹಾಫ್ ತೋಳು ಇಟ್ಟಿದ್ದೀನಿ. ಹಾಫ್ ತೋಳಲ್ಲಿ ಬೇರೆ ಒಂದು ಇದನ್ನು ತೊಗೊಂಡು ಬಂದು ಡಿಸೈನ್ ಮಾಡಿದ್ದೀನಿ. ಬಟ್ ಹೆಂಗೋ ಏನು ಹುಚ್ಚ ಐಡಿಯಾ ಓಡುತ್ತೆ ಹಂಗೆ ಮಾಡಿದ್ದೀನಿ ಅಷ್ಟೇ. ಬಟ್ ಒಂದಿನೂ ಹಾಕಿಲ್ಲ ಇದನ್ನು. ಸೀರೆ ಮಾತ್ರ ಐತೆ ಅದ್ರದ್ದು, ಹಂಗೆ ಇಟ್ಟಿದ್ದೀನಿ, ಒಂದಿನ ಯೂಸ್ ಮಾಡಿಲ್ಲ. ಬಟ್ ನೋಡಿ ಇಲ್ಲೆಲ್ಲ ಹೊಸ ಸೀರೆಗಳಿದ್ದಾವೆ, ನೀವು ನೋಡ್ತಾ ಇರ್ಬೋದು ನೋಡಿ. ಈ ಥರ ಪಿಂಕ್ ಕಲರ್ದೊಂದು ಹೊಸ ಸೀರೆ, ಇದು ಗ್ರೀನ್ ಕಲರ್, ಇದು ಎಲ್ಲ ಬ್ಲೌಸಸ್ ಇವಾಗ ತೋರಿಸ್ತೀನಲ್ಲ ಅದೇ ಸೀರೆಗಳು. ಇದು ಮಾತ್ರ ನನ್ನ ಧಾರೆ ಸೀರೆ. ಸೊ ಇದನ್ನು ನೋಡುವಾಗೆಲ್ಲ ನೆನಪಿಸ್ಕೊತೀನಿ ನಾನು. ಧಾರೆದು ಒಂದು ಫೋಟೋ ಏನಾದರೂ ಇದ್ದರೆ ಇದ್ರ ಸೈಡಲ್ಲಿ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ. ಈ ಸ್ಯಾರಿ ಇವತ್ತಿಗೆ ಹಂಗೆ ಇಟ್ಟಿದ್ದೀನಿ. ಬಟ್ ತುಂಬ ಹಳೇದಾಗಿರೋ ಥರ ಕಾಣಿಸುತ್ತೆ, ಯಾಕೆ ಡ್ರೈ ಕ್ಲೀನ್ಗೆಲ್ಲ ಕೊಟ್ಟಿದ್ದೆ. ಸೊ ಇವತ್ತು ಕೂಡ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಬಟ್ ಬ್ಲೌಸ್ ಆಗಲ್ಲ ಇವಾಗ. ಇವೆಲ್ಲ ಒಂಥರ ನೆನಪುಗಳು, ಸುಮ್ಮನೆ ನೆನಪಲ್ಲೇ ಮೆಲುಕು ಆಗ್ತಾಯಿದ್ದೀನಿ ಅಷ್ಟೇ. ಇವಾಗ ಇದೆಲ್ಲ ತೋರ್ಸೋಕೊಂಡು ಟೈಮ್ ಬರಬೇಕಾಗಿತ್ತು, ಆ ಟೈಮ್ ಇವಾಗ ಬಂದಿದೆ ಅಂತ ನಾನು ತೋರಿಸ್ತಾ ಇರೋಂಥದ್ದು. ಸೊ ಸುಮ್ಮನೆ ಬ್ಲೌಸಸ್ ಹೊಲ್ದಿಲ್ಲ ನಾನು. ಇಲ್ಲಿ ನೋಡಿ ಇದಕ್ಕೂ ಒಂದು ಬ್ಲೌಸ್ ತಗೊಂಡು ಬಂದಿದ್ದೀನಿ ನೋಡಿ. ಇದು ಯಾರೋ ಕೊಟ್ಟಿರೋ ಸೀರೆ, ಸುಮ್ಮನೆ ಇರಲ್ಲ ಕೈ, ಅದಕ್ಕೆ ಹೋಗ್ಬಿಟ್ಟು ಒಂದು ಬ್ಲೌಸ್ ಹೊಲಿತು. ಅದು ಹಿಂಗಿದೆ ಕೈ, ಸುಮ್ಮನೆ ಇರದೆ ಬ್ಲೌಸಸ್ ಎಲ್ಲ ಹೊಲಿಯೋದು ನಾನು. ಆಮೇಲೆ ಸಿಕ್ಕಾಪಟ್ಟೆ ಹುಚ್ಚು ನನಗೆ ಈ ಬಫ್ ಕೊಡೋದಂತೂ, ಸಿಕ್ಕಾಪಟ್ಟೆ ಹುಚ್ಚು ನನಗೆ. ಬಫ್ ಕೊಡೋದು, ಈ ಥರ ಕೊಡೋದು, ಹಿಂದೆ ಬ್ಯಾಕ್ ಸೈಡ್ ಡಿಸೈನ್ ಕೊಡೋದು. ಸೊ ಹಿಂಗೆ ಒಂದು ಹೊಲ್ದಿಟ್ಟಿದ್ದೀನಿ, ಬಟ್ ಆಗ್ತಾಯಿಲ್ಲ ಅಷ್ಟೇ. ಮಾಡಿಬಿಟ್ರೆ ಯಾವ ಅಷ್ಟೇನಿಲ್ಲ ಅನ್ಕೋತೀನಿ. ಇನ್ನೊಂದು ಬ್ಲೌಸ್ ಇದೆ ರೀ, ಮಾಡ್ಬಿಟ್ಟಿದ್ದೀನಿ ನೋಡಿ. ಈ ಬ್ಲೌಸು ನಾನೇ ಹೊಲ್ದಿರೋದು, ಎಲ್ಲ ಐರನ್ ಮಾಡಿದೆ ಹಂಗಾಗಿದೆ ಅಷ್ಟೇ. ಬಟ್ ಹುಚ್ಚು ತಲೆಯಲ್ಲಿ ಏನೇನೋ ಮಾಡೋಕ್ಕೆ ಹೋಗಿ ಒಂದೊಂದು ಡಿಸೈನ್ ಆಗ್ತಾಯಿತ್ತು, ಆ ಡಿಸೈನೇ ತೊಗೊಂಡು ಬರ್ತಾಯಿದೆ. ಯಪ್ಪ ಇವಾಗ ತೋರಿಸಿ ನನಗೆ ಸೊಂಟನೂ ಹೋಗ್ತಾಯಿದೆ. ಸೊ ಅದ್ರ ಸೀರೆ ಬಂದು ಇದು, ಯಾಕಂದರೆ ಇದು ಬ್ಲೌಸು ಏನೋ ಆಯಿತು ನನ್ನ ಪ್ರಕಾರ, ಅದು ಏನೋ ಆಗಿದೆ, ಹಾಳಾಯಿತು ಅನಿಸುತ್ತೆ. ಇದು ಹೊಲೆಗೆ ಹೋಗಿ ಹಾಳಾಯಿತು ಅನ್ಕೋತೀನಿ, ನಂಗೆ ನೆನಪಿಲ್ಲ ಸರಿಯಾಗಿ. ಆಮೇಲೆ ಇದನ್ನು ಬ್ಲೌಸ್ ಪೀಸ್ ನಾನೇ ಹೊಸ್ದಾಗಿ ತೊಗೊಂಡು ಬಂದು ಸ್ಯಾರಿಲಿ ಮಿಕ್ಕಿರೋಂಥ ಪೀಸ್ ಇತ್ತಲ್ಲ ಈ ಥರದ್ದು, ಅದನ್ನು ಅಟ್ಯಾಚ್ ಮಾಡಿ ಇದು ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಒಂದು ಪೈಪಿಂಗ್ ಎಲ್ಲ ಕೊಟ್ಬಿಟ್ಟು ನಾನೇ ಹೊಲ್ಕೊಂಡಿದ್ದು. ಸೊ ಇಲ್ಲೆಲ್ಲ ಕೊಟ್ಟೆ ಡಿಸೈನ್ಗೆ, ಇದೇ ಸೀರೆದು ಅಂತ ಗೊತ್ತಾಗಲಿ ಅಂದ್ಬಿಟ್ಟು. ಇದು ಗೋಲ್ಡ್ ಕಲರ್ ಡಿಸೈನೆಲ್ಲ ಇದೆ ನೋಡಿ, ಇದಕ್ಕೆ ಪಕ್ಕ ಮ್ಯಾಚ್ ಆಗುತ್ತೆ, ಅದೇ ಥರ ಮಾಡಿ ಇಟ್ಟಿದ್ದೀನಿ. ಬಟ್ ಈ ಸೀರೆ ವೆಯ್ಟ್ ಇದೆ. ಸೊ ಈ ವೆಯ್ಟ್ ಇದೆಯಲ್ಲ, ಈ ಸೀರೆ ಒಳ್ಳೆ ಮೇಣ ಇದ್ದಂಗೆ ಐತೆ. ಮೇಣದ ವೆಯ್ಟ್ ಬರುತ್ತಲ್ಲ ಹಂಗಿದೆ. ನಾನು 2-3 ಸಾರಿ ಅಷ್ಟೇ ಹುಟ್ಟಿರೋದು, ಮತ್ತು ಉಡೋಕ್ಕಾಗಲ್ಲ ಇದನ್ನ ಅಷ್ಟೇ, ಇನ್ನೇನಿಲ್ಲ. ಹೊಸ ರೇಷ್ಮೆ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲ, ಇದು ಎಲ್ಲ ಹಳೆ ಸೀರೆಗಳು. ಇದು ನೋಡಿ ನನ್ನ ಧಾರೆ ಸೀರೆ, ಅವಾಗಿನ ಕಾಲಕ್ಕೆ ಇದು ಒಂದು ರೇಂಜಲ್ಲಿ ಇತ್ತು. ಅದೆಷ್ಟು ಕೊಟ್ಟಿದ್ದು ಅಂತ ಮರ್ತೋಗ್ಬಿಟ್ಟಿದ್ದೀನಿ ಅಷ್ಟೇ, ಪ್ರೈಸ್ ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಸ್ಟೋನ್ಸ್ ಎಲ್ಲ ಹಾಕ್ಸಾದ್ಮೇಲೆ ಇದು ವೆಯ್ಟ್ ಬಂದುಬಿಡ್ತು ಸ್ಯಾರಿ, ಸ್ವಲ್ಪ ವೆಯ್ಟ್ ಇದೆ ಇದು.
ಸ್ಟೋನ್ಸ್ ಹಾಕಿಸ್ಬಾರ್ದಾಗಿತ್ತು, ನನಗೆ ಗೊತ್ತಿಲ್ಲ. ಬಟ್ ಪಳ ಅಂತ ಹೊಳಿತಾ ಇತ್ತು ನೈಟು ರಿಸೆಪ್ಷನಲ್ಲಿ. ಸೊ ಇದಕ್ಕೆ ಒಳ್ಳೆ ಇದನ್ನೆಲ್ಲ ಹಾಕ್ಕೊಟ್ಟಿದ್ದಾರೆ ನೋಡಿ, ಕ್ರಿಸ್ಟಲ್ ಬೀಡ್ ಇದೆಲ್ಲ. ಸೊ ಇದರಲ್ಲಿ ಇದೇನಪ್ಪ ಇದು ಕುಚ್ಚ ಕೊಟ್ಟಿರೋದು, ಹೇಳೋಕ್ಕೆ ಬರಲ್ಲ ಒಂದೊಂದು ಪದಗಳು. ಕುಚ್ಚ ಕೊಟ್ಟಿರೋವಂಥದ್ದು ಸಕ್ಕತ್ತಾಗಿದ್ದು. ಬಟ್ ಇವಾಗ ಹಾಕೊಳಕ್ಕಾಗಲ್ಲ. ಬಟ್ ಏನಾದರೂ ನೋಡೋಣ, ಹಾಗೆ ಇಟ್ಟಿರೋಣ ಸುಮ್ಮನೆ. ಯಾಕೆ ಒಂದಷ್ಟು ರೇಷ್ಮೆ ಸೀರೆ ಕೊಟ್ಬಿಟ್ಟು ತಗೋಬೋದು, ಏನೇನೋ ಬರ್ತದೆ ಅಂತ ಹೇಳ್ತಾರೆ, ದುಡ್ಡೆಲ್ಲ ಸಿಗುತ್ತೆ ಅಂತ. ಬಟ್ ಇವೆಲ್ಲ ಒಂದೊಂದು ನೆನಪುಗಳು, ಇವನ್ನ ಬಿಡೋಕ್ಕಾಗಲ್ಲ. ಸೊ ಹಂಗಾಗಿ ಎಷ್ಟು ಸೀರೆ ಕೊಟ್ಟು ಇನ್ನೆಷ್ಟು ಸೀರೆ ಮಿಕ್ಕಿದ್ದಾವೆ, ಯಾರ್ಯಾರಿಗೋ ಕೊಟ್ಬಿಟ್ಟಿದ್ದೀವಿ ಹೊಸ ಸೀರೆಗಳೇ. ಸೊ ನಮ್ಮಮ್ಮ ಕೊಡ್ಸಿದ ಸೀರೆಗಳಲ್ಲಿ ಇದು ಕೂಡ ನೆನಪಿಗೋಸ್ಕರ ಇಟ್ಟಿದ್ರು. ನಮ್ಮಮ್ಮ 3 ಸೀರೆ ಕೊಡಿಸಿದ್ರು, 2 ಫ್ಯಾನ್ಸಿ ಸ್ಯಾರಿ, ಅವಾಗೆ ಒಂದು ಮೆರೂನ್ ಕಲರ್ ತೋರಿಸಿದ್ನಲ್ಲ ಅದೊಂದು, ಇದೊಂದು ನಮ್ಮಮ್ಮ ತುಂಬ ಇಷ್ಟಪಟ್ಟು ಕೊಡಿಸಿರೋಂಥದ್ದು. ಅದು ಬಿಟ್ಟರೆ ರೇಷ್ಮೆ ಸೀರೆ ಇವಾಗ ಆರ್ಡ್ರ್ಗಳು ಇಟ್ಟಿದ್ದೀನಲ್ಲ ಅದೊಂದು ರೇಷ್ಮೆ ಸೀರೆ. ಸೊ 3 ಸೀರೆಗಳನ್ನ ನಾನು ಇವತ್ತವರೆಗೂ ಮಿಸ್ ಮಾಡ್ಕೊಂಡಿಲ್ಲ, 12 ವರ್ಷದ ಮೇಲಾಯಿತು. ಸೊ ಇದು ಕೂಡ ಬ್ಲೌಸು ನಾನೇ ಸ್ಟಿಚ್ ಮಾಡ್ಕೊಂಡಿರೋದು. ಸೊ ನೋಡಿ ಚೆನ್ನಾಗಿದೆ. ಸೊ ಇದಕ್ಕೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಕೊಂಡು ಇದನ್ನ ದಾರದಲ್ಲೆಲ್ಲ ಫಿಟ್ಟಿಂಗ್ ಮಾಡ್ಕೊಂಡು ಇದೆಲ್ಲ ಹೊಲ್ದಿರೋದೆಲ್ಲ ನಾನೇ. ಸೊ ಹೇಗಿದೆ ಅಂತೇಳಿ. ಸೊ ಅವಾಗೆಲ್ಲ ಬ್ಲೌಸಸ್ ಎಲ್ಲ ಹಿಂಗೆ ಹೊಲಿಸ್ತಾ ಇದ್ದಿದ್ದು ನಾನು. ಬಫ್ ಅಂದರೆ ತುಂಬ ಇಷ್ಟ ನನಗೆ. ಸೊ ಇವಾಗ ದಪ್ಪ ಆಗಿರೋದ್ರಿಂದ ಬಫ್ ಎಲ್ಲ ಕೊಡಿಸಲ್ಲ ನಾನು. ಆಮೇಲೆ ಸೀರೆಗಳ ಕ್ರೇಜೇ ಹೋಗ್ಬಿಡ್ತು, ಯಾಕಂದರೆ ಇವಾಗ ಹಾಕೊಳಕ್ಕಾಗಲ್ವಲ್ಲ, ಸೀರೆ ಕ್ರೇಜ್ ಎಲ್ಲ ಹೋಗೇ ಬಿಟ್ಟಿದೆ ಬಿಡಿ. ಬಟ್ ಈ ಸೀರೆ ಇದು ನೋಡಿ ನೆಟ್ಟೆಡ್. ಸೊ ಇಲ್ಲಿ ಒಂದು ಮುಕ್ಕಾಲು ಭಾಗ ಬಂದರೆ ಇಲ್ಲಿ ನೆಟ್ಟೆಡ್ ಬರುತ್ತೆ ಡಿಸೈನು. ಸೊ ಫುಲ್ ಲೈಟ್ ವೆಯ್ಟ್, ಅಷ್ಟೇನು ವೆಯ್ಟ್ ಏನಿಲ್ಲ ಈ ಸ್ಯಾರಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ ಮಾತ್ರ. ಬಟ್ ಇದನ್ನು ಯಾವ ಥರ ಹಾಕೋಬೇಕಂತ ಅನಿಸಿಲ್ಲ ನನಗೆ. ಹಾಕೋಬೇಕಂತ ಅನ್ಕೋತೀನಿ, ಬಟ್ ಅನಿಸಿಲ್ಲ, ಹಾಕ್ಕೊಂಡು ಇಲ್ಲ ಅಂತ ಟೈಮ್ ಬಂದಿಲ್ಲ ಅನಿಸುತ್ತೆ. ಸೊ ಇದೇ ಕಲರ್ ಬ್ಲೌಸ್ ಬೇರೆ ಇಲ್ವಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ಬಟ್ ಇವತ್ತು ಕೂಡ ತುಂಬ ಚೆನ್ನಾಗಿ ಕಾಣಿಸೋವಂಥ ಒಂದು ಸೀರೆ ಇದು. ಆವಾಗ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ನೈಟು ತಾಕೊಂಡ್ರೆ ಇದು ಪಳ ಅಂತ ಹೊಳೆಯೋದು. ಇದೆಲ್ಲ ಇದೆ ನೋಡಿ, ಇದೇನೋ ಹೇಳ್ತಾರೆ, ಹೆಸರು ಹೇಳಕ್ಕೆ ಬರಲ್ಲ ನನಗೆ. ಬಟ್ ತುಂಬ ಶೈನಿಂಗಾಗಿ ಹೊಳಿತೈತಿದು. ಮತ್ತು ಈ ಕಲರು ಅಷ್ಟೇ. ಸೊ ಈ ಸೀರೆ ಮಾತ್ರ ನಮ್ಮ ಅಮ್ಮ ಕೊಡಿಸಿರೋದು ಯಾವನ್ನೂ ನಾನು ಕೊಟ್ಟಿಲ್ಲ. ಸೊ 3 ಸೀರೆ ಕೊಡಿಸಿದ್ರು, ಆ ನೆನಪಿಗೆ ಇವತ್ತು ಹಂಗೆ ಇಟ್ಟಿದ್ದೀನಿ. ಇದು ಲೈಫ್ ಟೈಮ್ ನಾನು ಇರೋವರೆಗೂ ಇದ್ದೇ ಇರುತ್ತೆ. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು, ಇದೆಲ್ಲ ರೇಷ್ಮೆ ಸೀರೆ ಮತ್ತು ಫ್ಯಾನ್ಸಿ ಸ್ಯಾರಿನೂ ಇದ್ದಾವೆ. ಫ್ಯಾನ್ಸಿ ಸ್ಯಾರಿ ಅಂದರೆ ಹೆವಿ ಫ್ಯಾನ್ಸಿ ಸ್ಯಾರಿ ಇಲ್ಲ. ಸೊ ಇದು ನೋಡ್ತಾ ಇರ್ಬೋದು, ಇದು ಒಬ್ಬರು ನಮ್ಮ ರಿಲೇಟಿವ್ ನನಗೆ ಮದುವೆ ಕೊಡಿಸಿದ್ದು. ಅವ್ರ ಮದುವೆ ಕೊಡಿಸಿದ್ದು, ನನ್ನ ಮದುವೆಗಲ್ಲ, ಆ್ಯಕ್ಚುಲಿ ಅವ್ರ ಮದುವೆ ಕೊಡಿಸಿದ್ರಲ್ವಾ, ಅದನ್ನು ಬ್ಲೌಸ್ನ ನಾನು ಬೇರೆ ಕಡೆ ಹೊಲಿಸ್ಲಿಲ್ಲ. ಬಟ್ ಇದನ್ನು ತುಂಬ ಫ್ಯಾಷನ್ ಆಗಿ ನಾನೇ ಹೊಲಿದಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಟೋನ್ ವರ್ಕ್ ಎಲ್ಲ ನಾನೇ ಮಾಡಿರೋದು ಇದಕ್ಕೆ ನೋಡಿ ಹೀಗಿದೆ. ಬಟ್ ಮೊನ್ನೆ ಒಬ್ರಿಗೆ ಇದನ್ನು ಒಂದು ಹುಡುಗಿಗೆ ಹಾಕ್ಕೊಳಕ್ಕೆ ಕೊಟ್ಟಿದ್ನಲ್ಲ, ಅವಾಗ ಸ್ವಲ್ಪ ನಾನು ವಾಶ್ ಮಾಡಿಬಿಟ್ಟೆ. ಅವಾಗ ಏನಾಯಿತು, ಈ ಸ್ಟೋನ್ಸ್ ಎಲ್ಲ ಉದ್ರೋಗ್ಬಿಡ್ತು. ಸೊ ವಾಶ್ ಮಾಡಬಾರ್ದಾಗಿತ್ತು, ತುಂಬ ಬೆವರು ಸ್ಮೆಲ್ ಬರುತ್ತಲ್ಲ, ಹಂಗಾಗಿ ನಾನೇನು ಮಾಡಿದೆ, ವಾಶ್ ಮಾಡಿದೆ. ಅವಾಗ ಏನು ಮಾಡ್ತು, ಈ ಸ್ಟೋನ್ಸ್ ಎಲ್ಲ ಗಮ್ಮ ಕಣ್ಸಿದ್ವಲ್ಲ, ನೆನೆಸಿದ ತಕ್ಷಣ ಎಲ್ಲ ಉದ್ರು ಹೋಯ್ತು. ಈ ಸ್ಟೋನ್ಸ್ ಎಲ್ಲ ವರ್ಕು ನಾನೇ ಮಾಡಿರೋದು, ಮನೇಲೇ ಕೂತು ಇದೆಲ್ಲ ಸ್ಟೋನ್ಸ್ ತೊಗೊಂಡು ಬಂದು ಮಾಡಿರೋವಂಥದ್ದು. ಸೊ ನೋಡಿ ಈ ಡಿಸೈನ್ ಇದೆಯಲ್ಲ, ಎಷ್ಟು ತುಂಬ ಚೆನ್ನಾಗಿ ಬಂದಿರೋ ಒಂದು ಡಿಸೈನು ನೋಡಿ. ಇದನ್ನೆಲ್ಲ ನಾನು ಹೊಲ್ದು ಅದ್ರ ಮೇಲೆ ಈ ಒಂದು ಮಣಿನ ತಂದು ಅಟ್ಯಾಚ್ ಮಾಡಿರೋದು, ಆ ಕಡೆಯಿಂದ ಈ ಕಡೆಗೆ ಅಟ್ಯಾಚ್ ಮಾಡಿರೋದು ಮಣಿ ಎಕ್ಸ್ಟ್ರಾ ಇದು ಡಿಸೈನು. ಸೊ ಇದನ್ನೆಲ್ಲ ನಾವು ಕುಚ್ಚಿಗೆ ಬಳಸೋವಂಥ ಒಂದು ಮಣಿ. ಈ ಮಣಿ ಇನ್ನೂ ಇದೆ ನನ್ನ ಹತ್ರ ಒಂದಷ್ಟು. ನಮ್ಮ ಅದಕ್ಕೆಗೂ ಕೂಡ ಒಂದು ಬ್ಲೌಸ್ ಡಿಸೈನ್ ಮಾಡಿಕೊಟ್ಟಿದ್ದೆ ನಾನು. ಸೊ ಇದು ಎಕ್ಸ್ಟ್ರಾ ಒಂದು ಇದನ್ನು ತಗೊಂಡು ಬಂದು ಹೊಲ್ದಿರೋವಂಥದ್ದು. ಇದು ಅಟ್ಯಾಚ್ ಮಾಡಿರೋದು. ಮತ್ತು ಪೈಪಿಂಗ್ ಎಲ್ಲ ಕೊಟ್ಟಿದ್ದೀನಿ ನೋಡಿ. ಇದು ಎಕ್ಸ್ಟ್ರಾ ತಂದು ಅಟ್ಯಾಚ್ ಮಾಡಿ, ಇದಕ್ಕೆ ಎಕ್ಸ್ಟ್ರಾ ಇದನ್ನು ಫಿಟ್ಟಿಂಗ್ ಮಾಡಿ, ಮತ್ತು ಇದು ಎಲ್ಲ ಎಕ್ಸ್ಟ್ರಾ ಮಾಡಿ. ಸೊ ಮುಂದೆಗಡೆ ನೋಡ್ಬೋದು, ಮುಂದೆಗಡೆ ಕೂಡ ಸ್ಟೋನ್ ವರ್ಕ್ ಮಾಡಿದ್ದೀನಿ. ಅದು ಲೆಫ್ಟ್ ಸೈಡ್ಗೆ ನಮ್ಮದು ಸೆರಗು ಬರುತ್ತಲ್ಲ, ಅದಕ್ಕೆ ರೈಟ್ ಸೈಡ್ಗೆ ಮಾತ್ರ ಇದು ಡಿಸೈನ್ ಮಾಡಿರೋದು. ಸೊ ಇದು ಎಕ್ಸ್ಟ್ರಾನ ಒಳಗಡೆ ಸೇರ್ಸೋಕೆ ಆಗಲಿಲ್ಲ, ಯಾಕಂದರೆ ಅದಕ್ಕೆ ಇನ್ನೂ ನಾನು ಅಷ್ಟು ಪರ್ಫೆಕ್ಟಾಗಿ ಹೊಲಿತಾ ಇರಲಿಲ್ಲ. ಸೊ ಅದಕ್ಕೆ ಮೇಲೇ ಇಟ್ಟಿದ್ದೀನಿ. ಇದೇನಾಗಲ್ಲ, ಒಳಗಡೆ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಅದು ಬಿಟ್ಟರೆ ಪೂರ್ತಿ ಈ ಥರ ಇದೆ ನೀಟಾಗಿ ಬ್ಲೌಸು. ಮೊನ್ನೆ ಅಷ್ಟೇ ಇದನ್ನು ಹುಡುಗಿಗೆ ನಾನು ಉಡಿಸಿದ್ದೆ, ಬಟ್ ಸೀರೆ ಕೊಟ್ಟಿರಲಿಲ್ಲ, ಬ್ಲೌಸ್ ಕೊಟ್ಬಿಟ್ಟು ಸೀರೆ ಬೇರೆ ಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಆ ಡ್ರೆಸ್ಸಿಂಗ್ ಮಾಡಿದಾಗ ನಾನು ವೀಡಿಯೋ ಹಾಕಿದ್ದೀನಿ ನೋಡಿ, ಹಳೆ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಂದೇ ಸೀರೆ ಉಡಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಈ ಬ್ಲೌಸು ಕೂಡ ದೀಪು ಶಾಸ್ತ್ರಕ್ಕೆ ಇದು ಮಾಡಿದ್ದು, ಬಟ್ ಇದೂ ನಾನೇ ಹೊಲ್ದಿರೋದು. ಸೊ ಒಂದಷ್ಟು ಬ್ಲೌಸ್ನ ಅವಾಗ ತೋರ್ಸೋಕ್ಕಾಗಿಲ್ಲ ನನಗೆ, ಅವಾಗ ಆ ಸಿಚುವೇಶನ್ ಹಂಗೆ ಇರ್ತಿತ್ತು. ಸೊ ನೋಡಿ ಇದನ್ನು ನಾನೇ ಹೊಲ್ದಿದ್ದು ನೋಡಿ. ಅವಾಗೊಂದು ಸ್ವಲ್ಪ ಹುಚ್ಚು, ಏನಂದರೆ ಏನೋ ಒಂಥರ ಹಿಂಗೆ ಡಿಸೈನ್ ಇಟ್ಬಿಟ್ಟು ಹೊಲಿಯೋದು. ಸೊ ಹಂಗೆ. ಆಮೇಲೆ ಆ ಥ್ರೆಡ್ಡೆಲ್ಲ ಮೊದಲು ಹೊಲ್ದಿರೋದಲ್ವ, ಆವಾಗ ನನಗೆ ಗೊತ್ತಿಲ್ಲ, ತುಂಬ ಟೈಟಾಗಿ ಥ್ರೆಡ್ ಹೊಲಿಬೇಕು ಅಂತ ಬರ್ತಾ ಇರಲಿಲ್ಲ ಅವಾಗ. ಬಟ್ ಇಷ್ಟು ಹೊಲ್ದು ಚೆನ್ನಾಗಿ ಇಟ್ಟಿದ್ದೀನಿ. ಬಟ್ ತುಂಬ ವರ್ಷಗಳಾಗಿದೆ ನೋಡಿ. 2015 ನೋಡಿ ಇದೆಲ್ಲ ಹಾಕಿದ್ದೀನಲ್ಲ, ಒಂದಷ್ಟು ಹೋಗ್ಬಿಟ್ಟಿದೆ ಇದು.
ಬಟ್ ಇದಕ್ಕೂ ಬೊಫೆ ಇಟ್ಟು ಹೊಲ್ದಿರೋದು. ನನಗೆ ಎಲ್ಲ ಸ್ಯಾರಿಗೂ ಬೊಫೆ ಇಟ್ಕೊಂಡು ಹೊಲ್ಕೊತಾ ಇದ್ದೆ. ಇದೊಂಥರ ಇಂಟ್ರೆಸ್ಟ್ ಹೊಲಿಯೋದಕ್ಕೆ ಚೆನ್ನಾಗೂ ಇರುತ್ತೆ. ಬಟ್ ಇವಾಗ ಇದು ಆಗಲ್ಲ, ಒಂದು ಸ್ಟಾರ್ಟೇಷನ್ ಮಾಡ್ಕೊಂಡು ಹಾಕೊಳ್ಳೋಣ ಅಂತ ಆಗಲಿಲ್ಲ. ಬಟ್ ಹಂಗೆ ಇಟ್ಬಿಟ್ಟಿದ್ದೀನಿ. ಇದು ನನ್ನ ಮಗನ 4ನೇ ಬರ್ತಡೆಗೋ 5ನೇ ಬರ್ತಡೆಗೋ ಹಾಕೊಂಡಿದ್ದೀನಿ. ವೀಲ್ ಚೇರ್ಲಿ ಇದ್ಕೊಂಡೇನೆ ಹಾಕೊಂಡಿರುವಂಥ ಸೀರೆ. ಈ ಸೀರೆನ ಆಲ್ರೆಡಿ ನೋಡಿರ್ತೀರಿ. ಇದೇ ಸೀರೆ, ಅದು ಪಿಂಕ್ ಕಲರು. ಫೋಟೋ ಒಂದು ಸೈಡಲ್ಲಿ ಹಾಕ್ತೀನಿ. ಒಂದು ಬರ್ತಡೇ ದಿನ ಉಟ್ಕೊಂಡಿರುವಂಥದ್ದು. ಕಷ್ಟಪಟ್ಟು ಉಟ್ಕೊಂಡೆ ತುಂಬ ವರ್ಷಗಳ ನಂತರ ಅಂತ ಹೇಳ್ಬಿಟ್ಟು ಈ ಸೀರೆನ ಹಾಕಿದ್ದೀನಿ ನೋಡಿ. ಸೊ ಈ ಸೀರೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದೇ ಸ್ಯಾರಿ ಇದು, ತುಂಬ ಚೆನ್ನಾಗಿದೆ. ಇದು ಫುಲ್ಲು ನೆಟ್ಟೆಡ್ ಇದು ಸ್ಯಾರಿ ಸಖತ್ತಾಗಿ ಕಾಣಿಸುತ್ತೆ. ಫುಲ್ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಪಿಂಕ್ ಕಲರ್ ಮಾತ್ರ ನೆಟ್ಟೆಡ್ ಇಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಗೋಲ್ಡಲ್ಲಿ ನೆಟ್ಟೆಡ್ ಬರುತ್ತೆ. ಮತ್ತು ಇದಕ್ಕೆ ಸ್ಯಾರಿದೊಂದು ಲಂಗನ ಏನೋ ಹೇಳ್ತಾರಲ್ಪ ಒಳಗಡೆ ಪೆಟ್ಟಿಕೋಟು, ಅದು ಪೂರ್ತಿ ಈ ಥರ ಗೋಲ್ಡ್ ಕಲರಲ್ಲಿದೆ. ಸೊ ಆ ಪೆಟ್ಟಿಕೋಟು ಇರಲೇಬೇಕು ಅದೇ ಕಲರ್ದು. ಅದ್ರ ಮೇಲೆ ಹಾಕುವಂಥ ಸೀರೆ ಪೂರ್ತಿ ನೆಟ್ಟೆಡ್. ಇದು ಆವಾಗಿನ ಕಾಲಕ್ಕೆ ಫ್ಯಾಷನ್ ಇದು. ಬಟ್ ನಾನು ಫಸ್ಟ್ ಟೈಮ್ ಇದನ್ನ ಹಾಕಿದ್ದು ನಾನು. ಇದು ಮಡ್ಚಕ್ಕೆ ಆಗ್ತಿಲ್ಲಪ್ಪ. ಸೊ ಅದು ಬಿಟ್ಟರೆ ಇಲ್ಲೆಲ್ಲ ಹೊಲ್ದಿ ಇಟ್ಟಿರುವಂಥ ಬ್ಲೌಸ್ಗಳೇ ನಾನೇ ಎಲ್ಲ ಹೊಲ್ದಿರೋದು ನೋಡಿ. ಈ ಬ್ಲೌಸು ಇದೆಲ್ಲ ಡಿಸೈನ್ ತೋರಿಸ್ಬಿಟ್ರೆ ಹಂಗೆ ಇದಾಗ್ಬಿಡುತ್ತೆ. ಇವತ್ತು ನೆನ್ಸ್ಕೊತೀನಿ ನೋಡಿ. ನನ್ನ ಹತ್ರ ಹೊಲ್ದಿರೋ ಬ್ಲೌಸ್ಗಳು ನಾನು ಎಷ್ಟು ಬ್ಲೌಸ್ಗಳನ್ನೇ ಇಟ್ಟಿದ್ದೀನಿ ಅಂತ. ಅಂದರೆ ಹೊಲಿಯೋದು ಇಡೋದು ಇದೊಂಥರ ಹುಚ್ಚು ನನಗೆ. ನೋಡಿ ಎಷ್ಟು ಬ್ಲೌಸ್ ಹೊಲ್ದಿಟ್ಟಿದ್ದೀನಿ, ನೀವು ನಂಬಲ್ಲ. ಇದೆಲ್ಲ ನಾನೇ ಹೊಲ್ದಿರೋದು. ಸೊ ಇಷ್ಟು ಬ್ಲೌಸಸ್ ಹೊಲ್ದಿದ್ದೀನಿ, ತುಂಬ ಬ್ಲೌಸಸ್ ಹೊಲ್ದಿದ್ದೀನಿ ನಾನು. ಇವೆಲ್ಲ ಮಾಮೂಲಿ ಸೀರೆಗಳು. ಮತ್ತು ನೋಡಿ ಇದೂ ಅಷ್ಟೇ, ಇದನ್ನು ನಾನೇ ಹೊಲ್ದಿರೋದು. ಆಮೇಲೆ ಬರ್ತಾ ನಾನು 3/4 ಬ್ಲೌಸ್ ಹೊಲಿಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟೆ. ಯಾಕೋ ಗೊತ್ತಿಲ್ಲ, ನನಗೆ ಹಾಫ್ ಸ್ಲೀವ್ ಇಷ್ಟ ಆಗ್ತಿರ್ಲಿಲ್ಲ. ಹಂಗಾಗಿ 3/4 ತುಂಬ ಉದ್ದ ಹೊಲ್ದು ನಾನು ಎಲ್ಲ ಬ್ಲೌಸ್ಗಳು ಹಿಂಗೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಇಷ್ಟು ಉದ್ದ ಬರ್ತಾಯಿತ್ತು ಬ್ಲೌಸ್ಗಳೆಲ್ಲ ಹೊಲಿಯೋದು. ಮತ್ತು ಇದು ನೋಡ್ತಾ ಇರ್ಬೋದು ನೀವು, ಎಂಥ ಡಿಸೈನ್ ಇದೆ ನೋಡಿ. ಇದು ನೋಡುವಾಗ ಏನು ಅನಿಸುತ್ತೋ ಗೊತ್ತಿಲ್ಲ ನನಗೆ. ಬಟ್ ಈ ಬ್ಲೌಸು ಡಿಸೈನ್ ನೋಡುವಾಗ ನನಗೆ ಒಂಥರ ಖುಷಿ ಆಗುತ್ತೆ. ಇವತ್ತು ಕೂಡ ನೋಡಿ, ಇದರೊಳಗಡೆ ನಾನು ಕ್ಯಾನ್ವಾಸ್ ಏನೋ ಬರುತ್ತಲ್ಲ ಬಟ್ಟೆ, ಅದನ್ನು ಒಳಗಡೆ ಡಬಲ್ ಲೇಯರಲ್ಲಿ ಹಾಕಿದ್ದೀನಿ. ಇದು ಯಾವುದೇ ಕಾರಣಕ್ಕೂ ಎಷ್ಟೇ ಹೋಗಿದ್ರೂ ಇದಾಗಬಾರ್ದು ಅನ್ನೋ ಥರ. ಸೊ ಇನ್ನೂ ಅದು ಗಟ್ಟಿಗೆ ಸ್ಟಿಫಾಗಿ ಕೂತಿದೆ ನೋಡಿ. ಇದೆಲ್ಲ ಕಟ್ಟಿಂಗ್ಸ್ ಎಲ್ಲ ನಾನೇ ತೆಗೆದು ನಾನೇ ಇದು ದಪ್ಪ ಪೈಪಿಂಗಲ್ಲಿ ಕೊಟ್ಬಿಟ್ಟು ಹೊಲ್ದಿರೋವಂಥದ್ದು. ಸೊ ಇದು ಎಕ್ಸ್ಟ್ರಾ ತಗೊಂಡು ಬಂದು ಈ ಡಿಸೈನ್ ಮಾಡಿ ಇಲ್ಲಿ ಪಿಂಕ್ ಕಲರ್ದೊಂದು ಪೀಸ್ನ ಕೊಟ್ಟು ಹೊಲ್ದು. ಸೊ ಇದು ನೋಡೋವಾಗ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಈ ಡಿಸೈನು. ಸೊ ಹಿಂಗಿದೆ. ಅದು ಬಿಟ್ಟರೆ ಇನ್ನೂ ಎಷ್ಟೆಷ್ಟೋ ಹೊಲ್ದಾಕ್ಬಿಟ್ಟಿದ್ದೀನಿ. ಬಟ್ ಏನು ಮಾಡೋದು, ಹಾಕೊಂಡಿಲ್ಲ ಅಷ್ಟೇ. ಸೊ ಇದು ನೋಡ್ಬೋದು. ಇದಂತೂ ಕಾಲರ್ ಕೊಟ್ಬಿಟ್ಟು ಹೊಲಿಬೇಕು ಅಂತ ತುಂಬ ಇಷ್ಟ ಆಗಿತ್ತು. ಇವತ್ತು ಕೂಡ ಆಗುತ್ತೆ ಇದು, ಯಾಕಂದರೆ ಸೈಜು ತುಂಬ ದೊಡ್ಡ ಸೈಜಲ್ಲಿ ಹೊಲ್ದಿದ್ದೀನಿ. ಮತ್ತು ನಾನು ಯಾವುದೇ ಬ್ಲೌಸ್ ಹೊಲಿದ್ರೂ ಪರ್ಫೆಕ್ಟಾಗಿ ಒಳಗಡೆ ಲಾಕ್ ಆಗಬೇಕು, ಈ ಕೂಳೆ ಎಲ್ಲ. ಸೊ ಅವಾಗೆ ತೋರಿಸೋದ್ನಲ್ಲ ಅದೇ ಥರ. ಈ ಬ್ಲೌಸ್ ನೋಡೋವಾಗಲೇ ಒಂಥರ ಖುಷಿ, ಅಷ್ಟು ಚೆನ್ನಾಗಿದೆ. ಹೊಸದು ಒಂದಿನ ಯೂಸ್ ಮಾಡಿಲ್ಲ ನಾನು. ಸೊ ನೋಡಿ ಈ ಬಟ್ಟೆ ಹೆಂಗೆ ಹಾಕಿದ್ನೋ, ಇದನ್ನು ಲೈನಿಂಗ್ ಬಟ್ಟೆ ಹಂಗೇ ಇದೆ ನೋಡಿ. ಆಮೇಲೆ ಕಾಲರ್ ಕೊಟ್ಟು ಹೊಲ್ದಿದ್ದೀನಿ. ಕಾಲರ್ ಕೊಟ್ಟು ಹೊಲ್ಕೋಬೇಕು ಅಂತ ನನ್ನ ಆಸೆ ಇತ್ತು, ಹಂಗಾಗಿ ಹೊಲ್ದೆ. ಬಟ್ ಹಾಕ್ಕೊಂಡಿಲ್ಲ. ಇದಕ್ಕೊಂದು ಮ್ಯಾಚಿಂಗು ಉಡ್ಕೊಂಡು ಬರಬೇಕು, ಒಂದು ಲೆಹೆಂಗ ಉಡ್ಕೊಂಬರ್ಬೇಕು ಅಂತ ತುಂಬ ಆಸೆ ಇದೆ. ನೋಡುವ ಏನಾಗುತ್ತೆ ಅಂತ. ಈ ಬ್ಲೌಸ್ ಇವತ್ತು ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಚ್ಚೆಲ್ಲ ಬಿಚ್ಚಿದ್ರೆ ಆಗುತ್ತೆ, ಯಾಕಂದರೆ ಒಂದಿನ ಕೂಡ ಯೂಸ್ ಮಾಡಿಲ್ಲ ನಾನು. ಅಷ್ಟು ಚೆನ್ನಾಗಿರೋದು. ಆಮೇಲೆ ಇದಕ್ಕೆಲ್ಲ 400-500 ರೂಪಾಯಿ ಇದಾಗ್ತಾಯಿತ್ತು ಮೀಟ್ರ್ ಬಟ್ಟೆಗಳು. ಯಾಕಂದರೆ ಮೇಲೆಲ್ಲ ವರ್ಕ್ ಇದೆ, ಇದು ಥ್ರೆಡ್ ವರ್ಕ್ ಇದೆ. ಹಂಗಾಗಿ ಅಷ್ಟು ಕಾಸ್ಟ್ಲಿ ಕೊಟ್ಬಿಟ್ಟು ತಂದು ಹೊಲಿದ್ರೂ ನಾನು ಹಾಕೊಂಡಿಲ್ಲ. ಅದು ಬಿಟ್ಟು ಇನ್ನೊಂದು ಕಾಸ್ಟ್ಲಿ ಇದೆ, ತೋರಿಸ್ತೀನಿ, ಅದು ಚೆನ್ನಾಗಿದೆ. ಇದು ಸ್ವಲ್ಪ ಅದೇನೋ ಲಂಬಾಣಿಸ್ ಏನೋ ಹಾಕೊಳ್ತಾರೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ ಅದು ಅಷ್ಟು. ಬಟ್ ಅವರು ಹಾಕೊಳ್ಳೋದನ್ನ ನೋಡಿದ್ದೀನಿ ಈ ಥರ. ಇದು ಒಂದು ಡಿಸೈನ್ ಮಾಡಿದ್ದೀನಿ, ಇದು ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ನೋಡೋಕ್ಕೆ ಕಲರ್ಫುಲ್ಲಾಗಿದೆ ನೋಡಿ. ನಾನು ಇದಕ್ಕೂ ಕೂಡ ಕಾಲರ್ ಕೊಟ್ಟೆ, ಬಟ್ ಹಿಂದೆ ಬ್ಯಾಕ್ ಸೈಡಲ್ಲಿ ಒಂದು ಓಪನ್ ಕೊಟ್ಟಿದ್ದೀನಿ. ಸೊ ಇದು ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಮಿರರ್ ವರ್ಕ್ ಇದೆ ನೋಡಿ. ಸೊ ಇದಕ್ಕೂ ಕಾಲರ್ ಕೊಟ್ಟಿದ್ದೀನಿ. ಬಟ್ ಈ ಕಾಲರ್ ಬಟ್ಟೆನ ತಗೊಂಡು ಬಂದು ಬೇರೆ ಇದರಿಂದ ನೋಡಿ, ಈ ಬ್ಲೌಸಿಂದ ಅಟ್ಯಾಚ್ ಮಾಡ್ಕೊಂಡಿರೋದು. ನಾನೊಂದು ಸ್ವಲ್ಪ ಈ ಥರ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ತೀನಿ. ಈ ಬ್ಲೌಸು ಬೇರೆ ಇದೆ, ಸೊ ಅದರಿಂದ ತೊಗೊಂಡು ಬಂದು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಇದಕ್ಕೆ ಕಾಲರ್ ಕೊಟ್ಟು ಇದರೊಳಗಡೆ ಬ್ಯಾಕ್ ಸೈಡಲ್ಲಿ ಬೇರೆ ಥರ ಡಿಸೈನ್ ಮಾಡಿದ್ದೀನಿ ನೋಡಿ. ಸೊ ನೋಡಿ ಹಿಂಗಿದೆ ಬ್ಲೌಸ್ ಹೀಗಿದೆ. ಬಟ್ ತುಂಬ ಚೆನ್ನಾಗಿದೆ ಬ್ಲೌಸು. ನಾನು ಹಾಕ್ಕೊಳ್ಬೇಕು ಅಂತ ತುಂಬ ಸಾರಿ ಅನ್ಕೋತಾ ಇದ್ದೆ, ಚೆನ್ನಾಗಿದ್ದವಾಗಲೇ. ಒಂದಿನ ಹಾಕೋಕ್ಕೆ ಚಾನ್ಸೇ ಸಿಗಲಿಲ್ಲ. ಇವಾಗಂತೂ ಚಾನ್ಸ್ ಇದ್ದರೂ ಹೆಂಗೆ ಹಾಕೋಬೇಕಂತ ಗೊತ್ತಾಗ್ತಿಲ್ಲ, ಹಂಗಾಗಿದೆ.
ಸೊ ಎಲ್ಲ ಹೊಲ್ದು ಇಟ್ಬಿಟ್ಟು ಒಂದು ನೆನಪಿಗೆ ಇಟ್ಕೊಂಡಿದ್ದೀನಿ, ಅವಾಗ ವೀಡಿಯೋದಲ್ಲಿ ತೋರ್ಸೋಣ ಅಂತ ಅಷ್ಟೇ. ಹಂಗಾಗಿದೆ ಇವಾಗ ಕತೆ. ಇಲ್ಲೇನು ಆಯ್ತಲ್ಲಪ್ಪ ನೋಡಿದೆ. ಎಷ್ಟು ಬಟ್ಟೆ ಬಿದ್ದಾವಪ್ಪ ದೇವ್ರೆ, ನೋಡಿದ್ರೆ ಬಟ್ಟೆನೇ ಎಲ್ಲ ಇಲ್ಲ ಅನ್ನೋದು. ಇಲ್ಲಿ ನೋಡಿ ಒಂದು ಗಾಡಿ ಬಿದ್ದಾವ ಬಟ್ಟೆ. ಎಲ್ಲ ಡ್ರೆಸ್ ಐಟಮ್ಸ್ಗಳೇ ಜಾಸ್ತಿ ಇದೆ. ಪ್ಯಾಂಟ್ ಇದು ಇಲ್ಲಿಗೆ ಹೆಂಗೆ ಹೋಯ್ತು ಪ್ಯಾಂಟು? ಚೆನ್ನಾಗಿರೋ ಪ್ಯಾಂಟ್ ಹೋಗ್ಬಿಟ್ಟೈತಲ್ಲ ಅಲ್ಲಿಗೆ. ಹೋಗ್ತಾರ ಏನಿಲ್ಲ, ಏನೂ ಆಗಿಲ್ಲ, ಚೆನ್ನಾಗಿರೋ ಪ್ಯಾಂಟೆ. ಊಟ ಕೊಟ್ಬಿಡ್ತಾರೆ ಅಂತಾರೆ ನೋಡ್ತೀನಿ. ಆ್ಯಕ್ಚುಲಿ ಇವನ್ನೆಲ್ಲ ಇಷ್ಟು ಬ್ಲೌಸಸ್ ಹೊಲ್ದಿರೋದು, ಇನ್ನೂ ಎಕ್ಸ್ಟ್ರಾ ಬ್ಲೌಸಸ್ ಹೊಲ್ದಿರೋದನ್ನೆಲ್ಲ ಬೇರೆಯವ್ರು ಕೊಟ್ಬಿಟ್ಟೆ, ಯಾಕಂದರೆ ನಾನು ಹಾಕೋತಾ ಇರಲಿಲ್ಲ. ಬಟ್ ಇವೆಲ್ಲ ನೆನಪುಗಳು, ಯಾಕೆ ಅಂದರೆ ಎಲ್ಲ ಹಾಕಳ್ದೇ ಇರೋವಂಥ ನೆನಪುಗಳು. ಯಾಕಂದರೆ ಇವನು ಎಷ್ಟು ವರ್ಷ ಆದರೂ ಇಡ್ಬೋದು, ನಾವು ಯೂಸ್ ಮಾಡಿರೋದನ್ನ ಅಷ್ಟು ಇಡೋಕ್ಕಾಗಲ್ಲ. ಬಟ್ ಹಂಗಾಗಿ ನಾನು ಹೊಸದನ್ನೆಲ್ಲ ಹಂಗೆ ಇಟ್ಕೊಂಡಿರೋದು. ಹಳೆಯವನಂತೂ ತುಂಬ ಕೊಟ್ಬಿಟ್ಟಿದ್ದೀನಿ. ಇದು ಕಾಟನ್ ಸ್ಯಾರಿದು. ಸೊ ಇದಕ್ಕೂ ಕೂಡ ಕಾಲರ್ ಇಟ್ಬಿಟ್ಟು ಅದು ಯೂಟ್ಯೂಬಲ್ಲಿ ನೋಡ್ಕೊಂಡು ಹೊಲ್ದಿರೋವಂಥದ್ದು. ಸೊ ಇದಕ್ಕೂ ಅದೇ ಥರ ಕ್ಯಾನ್ವಾಸ್ ಬಟ್ಟೆ ಹಾಕಿದ್ದೀನಿ ಒಳಗಡೆ, ತುಂಬ ಚೆನ್ನಾಗಿ ಬಂದಿದೆ. ಆದರೆ ಇದಕ್ಕೆ ಯಾವುದೇ ಬ್ಯಾಕ್ ಸೈಡ್ ಓಪನ್ ಕೊಟ್ಟಿಲ್ಲ ನಾನು. ಸೊ ಇದಕ್ಕೆ ನೋಡಿ ಈ ಥರ ಡಿಸೈನ್ ಇಟ್ಟಿದ್ದೀನಿ, ಒಂದು ವಿ ಶೇಪಲ್ಲಿ ಈ ಥರ ಒಂದು ಡಿಸೈನ್ ಕೊಟ್ಟಿದ್ದೀನಿ. ಬರೀ ಲೇಸ್ ಯೂಸ್ ಮಾಡಿಬಿಟ್ಟು ಮಾಡಿರೋವಂಥ ಒಂದು ಬ್ಲೌಸ್ ಇದು ನೋಡಿ, ಈ ಥರ ಬರುತ್ತೆ. ಬಟ್ ಇದಕ್ಕೆ ಅದೇ ಕಲರ್ದು ಇದನ್ನು ಹಾಕಿಲ್ಲ ನಾನು, ಏನು ಲೈನಿಂಗ್ ಬಟ್ಟೆ ಹಾಕಿಲ್ಲ. ಯಾವುದೋ ಒಂದು ಕಲರ್ ಮನೇಲೇ ಇತ್ತು, ಹಂಗಾಗಿ ಬೇರೆ ಕಲರ್ದು ಒಂದು ಯೂಸ್ ಮಾಡಿಬಿಟ್ಟು ಹೊಲ್ದಿರೋವಂಥದ್ದು. ಬಟ್ ತುಂಬ ಚೆನ್ನಾಗಿದೆ ಇದು, ಇವತ್ತು ಕೂಡ ಆಗುತ್ತೆ. ಬಟ್ ಇದಕ್ಕೆ ಪ್ರಿನ್ಸಸ್ ಕಟ್ ಕೊಟ್ಟಿದ್ದೀನಿ ನೋಡಿ ಮುಂದೆಗಡೆ. ಇದಕ್ಕೆ ಈಸಿ ಹೊಲಿಯೋದು ಪ್ರಿನ್ಸಸ್ ಕಟ್ಟು. ನಮಗೆ ಬೇರೆ ಬೇರೆ ಥರ ಇದು ಬರುತ್ತೆ ಬ್ಲೌಸಸ್ಸಲ್ಲಿ. ಸೊ ಈ ಥರ ಒಂದು ಹೊಲಿಯುವಂಥದ್ದು ಇದೆ, ಅಂದರೆ ಇದಕ್ಕೆ ಒಂದು ಪಟ್ಟಿ ಹಾಕ್ಬಿಟ್ಟು ಹೊಲಿತೀವಲ್ಲ, ಈ ಬ್ಲೌಸ್ ಬೇರೆ, ಇದು ಪ್ರಿನ್ಸಸ್ ಕಟ್ಟು. ಇದನ್ನು ನಾನು ಕಲ್ತ್ಕೊಂಡು ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಂಡು ಹೊಲ್ದಿದ್ದು. ಬಟ್ ಈಸಿ ಇದು. ಬಟ್ ಇದ್ರ ಥರ ಸ್ಟಿಫ್ ಆಗಿರಲ್ಲ ಇದು. ಇದೊಂಥರ ಹಳೆ ಕಾಲದವ್ರ ಥರ ಒಂದು, ಆಮೇಲೆ ನೀಟಾಗೂ ಇರುತ್ತೆ ಬ್ಲೌಸ್ ಇದು. ಬಟ್ ಇವಾಗ ಫ್ಯಾಷನ್ ಇದು, ಪ್ರಿನ್ಸಸ್ ಕಟ್ಟೆಲ್ಲ ಫ್ಯಾಷನ್ನು. ಸೊ ಎರಡೂ ಕಲ್ತಿದ್ದೆ ನಾನು. ಹೆಂಗೋ ಹೊಲ್ಬಿಟ್ಟೆ, ನನ್ನ ಬ್ಲೌಸ್ ನಾನೇ ಹೊಲ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಯಾವತ್ತೂ ಯಾರಿಗೂ ದುಡ್ಡು ಕೊಟ್ಟು ಹೊಲಿಸ್ತಾ ಇರಲಿಲ್ಲ ನಾನು. ಇಲ್ಲೇನು ಆಯ್ತಲ್ಲಪ್ಪ ನೋಡಿದೆ. ಎಷ್ಟು ಬಟ್ಟೆ ಬಿದ್ದಾವಪ್ಪ ದೇವ್ರೆ, ನೋಡಿದ್ರೆ ಬಟ್ಟೆನೇ ಎಲ್ಲ ಇಲ್ಲ ಅನ್ನೋದು. ಇಲ್ಲಿ ನೋಡಿ ಒಂದು ಗಾಡಿ ಬಿದ್ದಾವ ಬಟ್ಟೆ. ಎಲ್ಲ ಡ್ರೆಸ್ ಐಟಮ್ಸ್ಗಳೇ ಜಾಸ್ತಿ ಇದೆ. ಪ್ಯಾಂಟ್ ಇದು ಇಲ್ಲಿಗೆ ಹೆಂಗೆ ಹೋಯ್ತು ಪ್ಯಾಂಟು? ಚೆನ್ನಾಗಿರೋ ಪ್ಯಾಂಟ್ ಹೋಗ್ಬಿಟ್ಟೈತಲ್ಲ ಅಲ್ಲಿಗೆ. ಹೋಗ್ತಾರ ಏನಿಲ್ಲ, ಏನೂ ಆಗಿಲ್ಲ, ಚೆನ್ನಾಗಿರೋ ಪ್ಯಾಂಟೆ. ನಾನಿಲ್ಲಿ ಹಳೆ ಬಟ್ಟೆಗಳೆಲ್ಲ ತೆಗೆದು ಹಾಕಿ ಏನೇನೋ ಮಾಡ್ತಾಯಿದ್ದೀನಿ. ಬೇರೆಯವ್ರಿಗೊಬ್ರು ಹೆಲ್ಪ್ ಕರ್ಕೊಂಡು. ಇವ್ನು ನೋಡಿದರೆ ನೋಡಿ ಮೊಬೈಲ್ ನೋಡ್ಕೊಂಡು ಆರಾಮಾಗಿ ಬಾತ್ರೂಮ್ ಟಾಯ್ಲೆಟ್ ಮುಂದೆಗಡೆ ಮಲ್ಕೊಂಡವನೆ. ಬಿಡು, ಸರಿಯಾಗಿ ಇದು ಮಾಡೋಣ ಫಸ್ಟು. ಇದು ಪೂರ್ವಿ 4 ವರ್ಷ ಇರುವಾಗ ಮಾಡಿರೋವಂಥ ಒಂದು ನೆನಪು. ಕಾಲಿಗೆ ಬಿಡ್ಕೊಂಡು ಮುರಿಗಿರೋದು ಬಟ್ಟೆ ಮೇಲೆ. ಸೊ ಇದನ್ನ ನಾನು ಗಮ್ಮು ಮತ್ತು ಕಾರ್ನ್ ಫ್ಲೋರ್ ಬರುತ್ತಲ್ಲ, ಅದರಿಂದ ಮಾಡ್ಕೊಂಡಿದ್ದೆ ಹಿಟ್ಟು. ಆ ಹಿಟ್ಟನ್ನು ಮಾಡಿಬಿಟ್ಟು ನೆನಪಿಗೋಸ್ಕರ, ನನಗೆ ಅವಾಗ ಐಡಿಯಾಗಳೆಲ್ಲ ಇರಲಿಲ್ಲ. ಸೊ ನಾನು ಕ್ರಾಫ್ಟ್ ಎಲ್ಲ ಮಾಡ್ತಿದ್ದಲ್ವಾ, ಆ ಕ್ರಾಫ್ಟಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ನ ಕೈನ ಇಟ್ಬಿಟ್ಟು 4 ವರ್ಷದಲ್ಲಿ ಮರ್ತೋಗ್ಬಿಡುತ್ತೆ ವರ್ಷ ಅಂತ ಹೇಳ್ಬಿಟ್ಟು 4 ಅಂತ ಇಲ್ಲಿ ಪೇಂಟಲ್ಲಿ ಬರ್ತಿದ್ದೀನಿ ನೋಡಿ. ಸೊ ಇವಾಗ ಇವ್ನಿಗೆ 10 ವರ್ಷ ನಡೀತಾ ಇದೆ. 6 ವರ್ಷದ ಹಿಂದೆ ನೆನಪು ಇದು, ಹಂಗೆ ಇಟ್ಟಿದ್ದೀನಿ. ಸೊ ಅವ್ನ ಕೈ ಇದು ಇವತ್ತು ನೋಡಿ, ಇಷ್ಟು ಚಿಕ್ಕ ಕೈ. ಇವಾಗ ಹೇಳ್ತವನೆ ಯಾರನ್ನ ಪಾಪು ಕೈ ಇದು ನಂದಲ್ಲ ಅಂತ ಹೇಳ್ತವನೆ. ಹಳೆ ನೆನಪುಗಳೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನೈಟ್ ಏನಾಯಿತು ಅಂತ ನಾನು ಸ್ವಲ್ಪ ಹಾಕ್ಬೇಕಾಗಿತ್ತು ವಿಡಿಯೋ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಲಾಸ್ಟ್ ಇದೆ ಜಾಸ್ತಿ ಲೆಂತ್ ಆಗಿಬಿಡ್ತು ವಿಡಿಯೋ. ಸೊ ಹಂಗಾಗಿ ಎಲ್ರಿಗೂ ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕಾಗಿ. ನೇತು ಹಾಕ್ಬೋದು ನಾನು, ಕೈದು ಹಂಗೆ ಮಾಡಿದ್ದೀನಿ. ಮತ್ತು ಅದಕ್ಕೆ ಪೇಂಟು ಮಾಡಿಟ್ಟೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. 6 ವರ್ಷ ಆಯ್ತು ಇದನ್ನು ಮಾಡಿ. ಇವಾಗ ಗಂಟ ನೆನಪು ನೋಡಿ.